ಗುಳಂ ಜಾದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. TV9 ಬಿಚ್ಚಿಡುತ್ತಿದೆ ಲ್ಯಾಂಡ್ ಡೀಲ್ ಅಸಲಿಯತ್ತು. ಜನರಿಗೆ ತಪ್ಪು ಮಾಹಿತಿ ನೀಡಿದ್ರ ಅರವಿಂದ್ ಜಾಧವ್. ವಾಣಿಜ್ಯ ಭೂಮಿ ಕೃಷಿ ಭೂಮಿ ಆಗಿದ್ದು ಹೇಗೆ ಸುಳ್ಳು ಹೇಳಿದ್ರ CS ಅರವಿಂದ್ ಜಾಧವ್. ಇದುವೇ ಈ ಹೊತ್ತಿನ ವಿಶೇಷ ಗುಳಂ ಜಾದು. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿರುದ್ಧವೇ ಪ್ರಭಾವ ಬಳಸಿ ಭೂಮಿ ಖಾತೆ ಮಾಡಿಸಿರುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಮುಖ್ಯ ಕಾರ್ಯದರ್ಶಿ ವಿರುದ್ಧ ಈ ಕುರಿತು ದೂರು ಸಹ ದಾಖಲಾಗಿದೆ. ಈ ಮಧ್ಯೆ ಖುದ್ದು ಮುಖ್ಯ ಕಾರ್ಯದರ್ಶಿ ತಮ್ಮ ಸ್ಪಷ್ಟನೆಯಲ್ಲೂ ಸುಳ್ಳು ಹೇಳಿದ್ದಾರೆ. ಇವರು ಹೇಳಿರುವ ಸುಳ್ಳೇನು ಅನ್ನೋದಕ್ಕೆ ಈ ರಿಪೋರ್ಟ್ ನೋಡಿ. ಸ್ವಾರ್ಥಕ್ಕಾಗಿ ಪ್ರಭಾವ ಬಳಸಿದ ಆರೋಪದಲ್ಲಿ ಮುಖ್ಯ ಕಾರ್ಯದರ್ಶಿ ಸ್ಪಷ್ಟನೆ ನೀಡುವಾಗಲೂ ಸುಳ್ಳು ಹೇಳಿದ್ರ ಅರವಿಂದ್ ಜಾಧವ್. ರಾಜ್ಯ ಸರ್ಕಾರದ ಕಾರ್ಯಾಂಗದ ಮುಖ್ಯಸ್ಥರೇ ಮುಖ್ಯ ಕಾರ್ಯದರ್ಶಿ. ಆದರೆ ಹಾಲಿ ಮುಖ್ಯ ಕಾರ್ಯದರ್ಶಿ ಅರವಿಂದ್ ಜಾಧವ್ ವಿರುದ್ಧ ಪ್ರಭಾವ ಬಳಸಿ ಜಮೀನಿನ ಖಾತೆ ದಾಖಲು ಮಾಡಿಸಿದ ಗಂಭೀರ ಆರೋಪವಿದೆ. ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿ ರಾಮನಾಯಕನಹಳ್ಳಿಯ ಸರ್ವೆ ನಂಬರ್ 29ರಲ್ಲಿ ಅರವಿಂದ್ ಜಾಧವ್ ತಾಯಿ ಭೂಮಿ ಖರೀದಿಸಿದ್ರು. ಗ್ರಾಂಟ್ ಮೂಲಕ ಮಂಜೂರಾದ ಭೂಮಿಯನ್ನ ತಮ್ಮ ತಾಯಿ ತಾರಾಬಾಯಿ ಜಾಧವ್ ಖರೀದಿಸಿದ್ದಾಗಿ ಹೇಳಿದ್ರು. ಮೂಲ ಗ್ರಾಂಟ್ನ ಬಗ್ಗೆಯೂ ಸಂಶಯಗಳಿವೆ. ಗ್ರಾಂಟ್ನ ಮೂಲ ದಾಖಲೆಗಳೇ ನಾಪತ್ತೆಯಾಗಿದ್ರು. RTC ವರ್ಗಾವಣೆ ಮೂಲಕ ಗ್ರಾಮವನ್ನೇ ಬದಲಿಸಿ ಖಾತೆ ಮಾಡಿಸಲು ಯತ್ನಿಸಿದ ಆರೋಪ ಅರವಿಂದ್ ಜಾಧವ್ ಮೇಲಿದೆ. ಈ ಎಲ್ಲ ಆರೋಪಗಳಿಗೆ ಅರವಿಂದ್ ಜಾಧವ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಆದರೆ ಸ್ಪಷ್ಟನೆಯಲ್ಲೂ ಅವರು ಸುಳ್ಳು ಹೇಳಿರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ. ಆನೇಕಲ್ ತಾಲೂಕಿನ ರಾಮನಾಯಕನಹಳ್ಳಿಯ ಸರ್ವೆ ನಂಬರ್ 29ರಲ್ಲಿರುವ ಭೂಮಿಯನ್ನ ಶ್ರೀಮತಿ ತಾರಾಬಾಯಿ ಮಾರುತಿರಾವ್ ಜಾಧವ್ 2002ರಲ್ಲಿ ರಿಜಿಸ್ಟರ್ಡ್ ಸೇಲ್ ಡೀಡ್ಸ್ 6057/2002 2003, 4061/2002 2003, 3747/2002 2003, 3460/2002 2003, 6055/2002 2003, 3465/2002 2003, 4442/2002 2003, 6097/2002 2003, 3742/2002 2003 ಮತ್ತು 3463/2002 2003ರ ಅನ್ವಯ ಖರೀದಿಸಿದ್ದಾರೆ. ಮೂಲ ಮಾಲೀಕರು ತಿಳಿಸಿರುವಂತೆ ಈ ಭೂಮಿಯು 1977-78ರಲ್ಲಿ ಅವರಿಗೆ ಮಂಜೂರಾಗಿದೆ. ನಾನ್ ಅಲಿನೇಷನ್ ಷರತ್ತು ಅನ್ವಯಿಸುವ 15 ವರ್ಷಗಳ ಬಳಿಕವಷ್ಟೇ ಖರೀದಿಸಲಾಗಿದೆ ಮತ್ತು ಈ ಬಗ್ಗೆ 2002ರಲ್ಲಿ ಕಂದಾಯ ಇಲಾಖೆ ಪ್ರಕಟಿಸಿದ ಜಾಹೀರಾತಿನಲ್ಲಿ ಮೂಲ ಮಾಲೀಕರು ಸಾಮಾನ್ಯ ವರ್ಗಕ್ಕೆ ಸೇರಿದವರು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಲಾಗಿದೆ. ದೇವನಹಳ್ಳಿ ತಾಲೂಕಿನ ಹೆಗ್ಗನಹಳ್ಳಿ ಸರ್ವೆ ನಂಬರ್ 77, 78, 80, 81ರಲ್ಲಿರುವಂತಹ ಕೃಷಿ ಜಮೀನನ್ನ ಮಾರಾಟ ಮಾಡಿ ಶ್ರೀಮತಿ ತಾರಾಬಾಯಿ ಉಲ್ಲೇಖಿತ ಭೂಮಿಯನ್ನ ಖರೀದಿಸಿರುತ್ತಾರೆ. ಅಲ್ಲದೆ ಭೂಮಿ ಖರೀದಿಸಿದ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರದ ಕರ್ತವ್ಯದಲ್ಲಿ ಇರಲಿಲ್ಲ, ಮೇಲಾಗಿ ಬೆಂಗಳೂರಿನಲ್ಲೂ ಇರಲಿಲ್ಲ. ಇದು ಅವರ ಸ್ವಂತ ಹಣವಾಗಿದ್ದು ಅದರಲ್ಲಿ ಭೂಮಿ ಖರೀದಿಸುವ ಸ್ವಾತಂತ್ರ್ಯ ಶ್ರೀಮತಿ ತಾರಾಬಾಯಿ ಅವರಿಗಿದೆ ಅಂತ ಅರವಿಂದ್ ಜಾಧವ್ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿದ್ರು. ಈ ಹೇಳಿಕೆ ಪ್ರಕಾರ ಅರವಿಂದ್ ಜಾಧವ್ರ ತಾಯಿ ದೇವನಹಳ್ಳಿ ತಾಲೂಕಿನ ಹೆಗ್ಗನಹಳ್ಳಿಯ ಕೃಷಿ ಜಮೀನು ಮಾರಾಟ ಮಾಡಿ ಆನೇಕಲ್ ತಾಲೂಕಿನ ಕೃಷಿ ಜಮೀನು ಖರೀದಿಸಿದ್ದಾರೆ. ಆದರೆ TV9ಗೆ ಲಭ್ಯವಾಗಿರುವ ದಾಖಲೆಗಳ ಪ್ರಕಾರ 1996-97ರಲ್ಲೇ ಹೆಗ್ಗನಹಳ್ಳಿಯ ಆ ಜಮೀನುಗಳನ್ನ ತಾರಾಬಾಯಿ ಜಾಧವ್ ವಾಣಿಜ್ಯ ಉದ್ದೇಶಗಳಿಗೆ ಭೂ ಪರಿವರ್ತನೆ ಮಾಡಿಸಿದ್ದಾರೆ. ಸರ್ವೆ ನಂಬರ್ 76, 77, 80 ಹಾಗೂ 81ರಲ್ಲಿನ ಸುಮಾರು 16 ಎಕರೆ ಜಮೀನುಗಳನ್ನ 1996-97ರಲ್ಲೇ ಭೂ ಪರಿವರ್ತನೆ ಮಾಡಿಸಿದ್ದಾರೆ. ಅಲ್ಲದೆ ಮಂಜೂರಾತಿ ಪಡೆಯಲು BMRDಗೂ ಅರ್ಜಿ ಸಲ್ಲಿಸಿದ್ದಾರೆ. ನಂತರವಷ್ಟೇ ಈ ಜಮೀನುಗಳನ್ನ ಮಾರಾಟ ಮಾಡಿರಬಹುದು. ಮಾರಾಟ ಮಾಡಿದ ಬಗ್ಗೆಯೂ ಯಾವುದೇ ದಾಖಲೆಗಳನ್ನ ಮುಖ್ಯ ಕಾರ್ಯದರ್ಶಿ ನೀಡಿಲ್ಲ. ವಾಣಿಜ್ಯ ಉದ್ದೇಶಕ್ಕೆ ಭೂ ಪರಿವರ್ತನೆ ಮಾಡಿಸಿ ಮಾರಾಟ ಮಾಡಿದ ಮೇಲೆಯೂ ಅದು ಕೃಷಿ ಜಮೀನು ಎಂದು ಮುಖ್ಯ ಕಾರ್ಯದರ್ಶಿ ಸುಳ್ಳು ಹೇಳಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳು ತಮ್ಮ ತಾಯಿ ವಾಣಿಜ್ಯ ಉದ್ದೇಶದ ಜಮೀನು ಮಾರಾಟ ಮಾಡಿರುವಾಗ ಕೃಷಿ ಜಮೀನು ಮಾರಾಟ ಮಾಡಿದ್ರು ಅಂತ ಹೇಳಿದ ಉದ್ದೇಶವೇನು? ಖರೀದಿಸುವಾಗ ಕನಿಷ್ಠ 2 ಲಕ್ಷ ಕೃಷಿಯೇತರ ಆದಾಯವು ತಾರಾಬಾಯಿ ಜಾಧವ್ಗೆ ಇರಲಿಲ್ವಾ? ಇದ್ದರೆ ಅದು ಭೂ ಸುಧಾರಣೆ ಕಾಯ್ದೆ ಸೆಕ್ಷನ್ 79A ಮತ್ತು 79B ಉಲ್ಲಂಘನೆಯಾಗುವುದಿಲ್ವಾ? ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರೇ
ಹೀಗೆ ಸುಳ್ಳು ಹೇಳಿದ್ರೆ ಕಿರಿಯ ಅಧಿಕಾರಿಗಳಿಗೆ ಹೇಗೆ ಮೇಲ್ಪಂಕ್ತಿಯಾಗ್ತಾರೆ? ಇಲ್ಲಿ ಹುಟ್ಟಿರುವ ಪ್ರಶ್ನೆಗಳಿಗೆ ನಿಷ್ಪಕ್ಷಪಾತ ತನಿಖೆಯಿಂದಷ್ಟೇ ಉತ್ತರ ಸಿಗೋಕೆ ಸಾಧ್ಯ. ಬ್ಯೂರೋ ರಿಪೋರ್ಟ್, TV9. ಇಲ್ಲಿ ಮುಖ್ಯ ಕಾರ್ಯದರ್ಶಿಯವರು ಈ ಹಿಂದೆ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಮಾಧ್ಯಮ ಪ್ರಶ್ನೆ ಕೇಳುವಂತ ಸಮಯ ಓಡಿ ಹೋಗಿದ್ರು. ಈಗ ನಿನ್ನೆ ಮೊನ್ನೆಯಿಂದ ಈ ವಿಚಾರವನ್ನ ಸತತವಾಗಿ TV9 ಈ ಒಂದು ಹಗರಣವನ್ನ ಬಯಲಿಗೆಳೆದ ನಂತರ TV9 ಸತತವಾಗಿ ಈ ಒಂದು ವಿಚಾರದಲ್ಲಿ ಮುಖ್ಯ ಕಾರ್ಯದರ್ಶಿಯವರನ್ನ ಪ್ರಶ್ನಿಸುವಂತಹ ಪ್ರಯತ್ನವನ್ನ ಮಾಡಿತ್ತು. ಆದರೆ ಮುಖ್ಯ ಕಾರ್ಯದರ್ಶಿಯವರು ಮೊನ್ನೆ ಇಡೀ ದಿವಸ ಮಾಧ್ಯಮದ ಕಣ್ಣಿಗೆ ತಪ್ಪಿಸಿಕೊಳ್ಳೋದಕ್ಕಾಗಿ ಮನೆ ಹಿಂಭಾಗಲಿನಿಂದ ಹೋಗಿರುವಂಥದ್ದು, ನಂತರ ವಿಧಾನಸೌಧದಿಂದಲೂ ಕೂಡ ಖಾಸಗಿ ಕಾರ್ನಲ್ಲಿ ತೆರಳಿರುವಂಥದ್ದು, ಇವೆಲ್ಲವೂ ಕೂಡ ನಡೆದಿದೆ. ಹಾಗೆಯೇ ನಿನ್ನೆ ಮಾಧ್ಯಮ ಹೇಳಿಕೆಯ ಮೂಲಕವಾಗಿ ನೇರವಾದಂತಹ ಮಾತನಾಡುವ ಬದಲಿಗೆ ಮಾಧ್ಯಮ ಹೇಳಿಕೆಯನ್ನು ರಿಲೀಸ್ ಮಾಡಿರ್ತಕ್ಕಂತಹ ಮುಖ್ಯ ಕಾರ್ಯದರ್ಶಿಯವರು ಡಿಟೇಲ್ ಆಗಿರ್ತಕ್ಕಂತಹ ಒಂದು ಹೇಳಿಕೆಯನ್ನೇನೋ ನೀಡಿದ್ರು. ಆದರೆ ಆ ಹೇಳಿಕೆಯಲ್ಲೂ ಕೂಡ ಮುಖ್ಯ ಕಾರ್ಯದರ್ಶಿಯವರು ಸುಳ್ಳು ಹೇಳಿರುವಂತಹದ್ದು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಹಾಗಾದ್ರೆ ಯಾವ ಉದ್ದೇಶಕ್ಕಾಗಿ ಈ ಒಂದು ಸುಳ್ಳನ್ನು ಹೇಳ್ತಕ್ಕಂತಹ ಕೆಲಸವನ್ನ ಮುಖ್ಯ ಕಾರ್ಯದರ್ಶಿಯವರು ಮಾಡ್ತಾ ಇದ್ದಾರೆ? ಸುಳ್ಳು ಹೇಳೋದ್ರಿಂದ ಅವರಿಗೆ ಸಿಗ್ತಾ ಇರತಕ್ಕಂತಹ ಲಾಭ ಏನು? ರಾಜ್ಯದ ಜನರನ್ನ ದಾರಿ ತಪ್ಪಿಸ್ತಕ್ಕಂತಹ ಸ್ಪಷ್ಟನೆಯನ್ನ ಕೊಡೋದಕ್ಕೆ ಮುಖ್ಯ ಕಾರ್ಯದರ್ಶಿಯವರು ಹೋದ್ರ? ಈ ರೀತಿಯಾಗಿ ಜನರನ್ನ ದಾರಿ ತಪ್ಪಿಸಿದ ತಕ್ಷಣಕ್ಕೇನೆ ಅವರು ಮಾಡಿರ್ತಕ್ಕಂತಹ ಅಂದ್ರೆ ಇಲ್ಲಿ ಅವರ ವಿರುದ್ಧ ಇರತಕ್ಕಂತಹ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದಕ್ಕೆ ಅನ್ನೋ ರೀತಿಯಲ್ಲಿ ಸಾಬೀತು ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಈ ರೀತಿಯಂತ ಅನೇಕ ಪ್ರಶ್ನೆಗಳು ಕೂಡ ಉದ್ಭವ ಆಗುವಂತದ್ದು. ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಹಿರಿಯ ವಕೀಲರಾಗಿರುವ KV ಧನಂಜಯ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮುಖ್ಯ ಕಾರ್ಯದರ್ಶಿಯವರ ವಿರುದ್ಧ ದೂರನ್ನ ದಾಖಲಿಸಿರ್ತಕ್ಕಂತಹ RTI ಕಾರ್ಯಕರ್ತ ಎಸ್ ಭಾಸ್ಕರನ್ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಹಿರಿಯ ಪತ್ರಕರ್ತರಾಗಿರುವ ಅಬ್ದುಲ್ ಹಕೀಂ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸಮಾಜ ಪರಿವರ್ತನಾ ಸಮುದಾಯದ ಮುಖ್ಯಸ್ಥರಾಗಿರ್ತಕ್ಕಂಥ SR ಹಿರೇಮಠ ಅವರು ನಮಗೆ ಧಾರವಾಡದಿಂದ ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಮೊದಲಿಗೆ ಧನಂಜಯ ಅವರೇ, ಇಲ್ಲಿ ಒಂದು ಸ್ಪಷ್ಟನೆಯನ್ನ ಮುಖ್ಯ ಕಾರ್ಯದರ್ಶಿ ಅವರು ಕೊಟ್ಟರು. ಮೊನ್ನೆ ಇಡೀ ದಿವಸ ಅವರು ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಿಲ್ಲ. ನಿನ್ನೆ ಒಂದು ಸ್ಪಷ್ಟನೆಯನ್ನ ರಿಲೀಸ್ ಮಾಡಿದ್ರು. ಸ್ಪಷ್ಟನೆಯಲ್ಲಿ ಅವರು ಹೇಳತಕ್ಕಂಥ ಪ್ರಕಾರ ಕೃಷಿ ಭೂಮಿಯನ್ನ ಮಾರಾಟ ಮಾಡಿದ್ದೀವಿ, ಅದರ ಬದಲಿಗೆ 2002-2003 ಇನ್ನೊಂದು ಕಡೆ ಕೃಷಿ ಭೂಮಿಯನ್ನ ಖರೀದಿ ಮಾಡಿದ್ದೀವಿ ಅನ್ನುವಂಥ ಸ್ಪಷ್ಟನೆಯನ್ನ ಕೊಡ್ತಾರೆ. ಆದ್ರೆ ಅವರು ಹೇಳಿರ್ತಕ್ಕಂಥ ಕೃಷಿ ಭೂಮಿಯೇ ಅಲ್ಲ, ಅದು ಕಮರ್ಷಿಯಲ್ ಆಗಿ ಅದು ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ. ಹಾಗಿದ್ದಾಗ ಅದು ಹೇಗೆ ಕೃಷಿ ಭೂಮಿಯಾಗಿ ಅಪ್ಲೈ ಆಗುತ್ತೆ ಇಲ್ಲಿ? ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಅವರು ನಾನು ಅಂದ್ಕೊಂಡಿದ್ದೀನಿ ಎಲ್ಲ ಕೇಳ್ತಿರೋರೆಲ್ಲ ಭಾಳ ಮುಟ್ಟಾಳ್ರು, ಅವರಷ್ಟೇ ಮುಟ್ಟಾಳ್ರು ಅಂತ ಅಂದ್ಕೊಂಡಿದ್ದಾರೆ ಅಂತ. ಅವ್ರು ಹೇಳ್ತಿರೋ ಅಂತ ವಿವರಣೆ ದಿನದಿಂದ ದಿನಕ್ಕೆ ಹೇಗೆ ಬದಲಾಗ್ತಿದೆ ಅಂದರೆ ಇದು ಬಹಳ ದೊಡ್ಡ ಕರಪ್ಷನ್ ಸ್ಕ್ಯಾಂಡಲ್ ಅಂತ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅವ್ರು ಹೇಳ್ತಿರೋ ಹಾಗೆ 8 ಜನ ಗ್ರ್ಯಾಂಟ್ನ ತಗೊಂಡವರು ಇವ್ರ ತಾಯಿಗೆ ಏನಕ್ಕೆ ಮಾರ್ತಾರೆ 8 ಜನ? ಫಸ್ಟ್ ಆಫ್ ಆಲ್ ಕಾರಣ ಏನು? ಮತ್ತು ಎರಡನೇದು, ನೀವು ನೋಡಿದ್ದೀರಾ ಬೇರೆ ಯಾವುದಾದ್ರೂ ಪ್ರಕರಣದಲ್ಲಿ ಬೇರೆ ಬೇರೆ ವ್ಯಕ್ತಿಗಳು 8 ಜನ ಒಟ್ಟಿಗೆ ಬಂದು ಇನ್ನೊಬ್ರಿಗೆ ಮಾರಾಟ ಮಾಡೋದು ನಾವು ಸಿನಿಮಾಗಳಲ್ಲಿ ನೋಡ್ತೀವಿ. ಯಾರೋ ಅಂಡರ್ವರ್ಲ್ಡ್ ಡಾನ್ ಹೆದರಿಸಿ ಆ ರೀತಿ ಮಾಡ್ಕೋಬಹುದು. ಇವರೇ ಹೇಳ್ತಿದ್ದಾರೆ ಇವರ ತಾಯಿ ಒಬ್ಬ ಸಾಧಾರಣ ವ್ಯಕ್ತಿಯಾಗಿದ್ರು, ಮತ್ತೆ ಇವರು ಸಾರ್ವಜನಿಕ ಇಲಾಖೆನಲ್ಲಿ ಇರಲಿಲ್ಲ ಅವಾಗ 2002-2003 ಅಂತ. ಮೊದಲ ಪ್ರಶ್ನೆ ಬರುವಂತದ್ದು ರಾಜ್ಯ ಸೇವೆಯಲ್ಲಿ ಇರಲಿಲ್ಲ. ರಾಜ್ಯ ಸೇವೆಯಲ್ಲಿ ಇಲ್ಲದಿದ್ರು ಕೂಡ ಅವರು 1980ರಿಂದಲೇ ಅವರು ಇಲ್ಲ. ಸಮಸ್ಯೆ ಏನಾಗುತ್ತೆ ಅಂದ್ರೆ ಖಂಡಿತ ಯಾವ್ದು ಘಟನೆ ನಡೆದಿಲ್ಲ 2002-2003 ಎಲ್ಲ ಇವಾಗ ದಾಖಲೆಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ಬೇಕಾಗತ್ತೆ. ಕಾನೂನಿನ ಅಥವಾ ಭ್ರಷ್ಟಾಚಾರ ನಡೆಯೋ ಒಂದು ಮಾದರಿಯನ್ನ ತಿಳ್ಕೊಂಡ್ರು ಅಂತ ಯಾವುದೇ ವ್ಯಕ್ತಿಗಾಗ್ಲಿ ಸಹಜವಾದ ಸಂಶಯ ಬಂದೇ ಬರುತ್ತೆ. ಯಾಕೆಂದ್ರೆ ಈ ಮಾರಾಟ ಇಮ್ಮೂವಬಲ್ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು ಇರ್ಬೋದು, ಅಥವಾ ಅದರಲ್ಲಿ ಯಾವುದೇ ಬೇರೆ ರೀತಿ ಟ್ರಾನ್ಸ್ಫರ್ ಮಾಡುವಂಥದ್ದು ಇರ್ಬೋದು. ಯು ಹ್ಯಾವ್ ಟು ರಿಜಿಸ್ಟರ್ ಅ ಡಾಕ್ಯುಮೆಂಟ್. ದಾಖಲೆಗಳ ಮೂಲಕ ಮಾತ್ರ ಮಾಡಬೇಕಾಗತ್ತೆ. ಮತ್ತೆ ದಾಖಲೆಗಳನ್ನ ಮನಸ್ಸು ಬಂದ ಹಾಗೆ ನೀವು ಆಕ್ಚುಲಿ ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಘಟನೆ ನಡೆಯೋ ಸಮಯದಲ್ಲೇ ನೀವು ದಾಖಲೆಯನ್ನ ನೋಂದಣಿ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ನೋಂದಣಿ ಮಾಡಿದಂಥ ದಾಖಲೆಯನ್ನ ಬೇರೆ ಪಬ್ಲಿಕ್ ರಿಜಿಸ್ಟರ್ನಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಈ ಪ್ರಕರಣದಲ್ಲಿ ಎಲ್ಲವೂ ಕೂಡ ಆಕ್ಚುಲಿ ಡೌಟ್ಫುಲ್ ಆಗಿ ಕಾಣಿಸ್ತಾ ಇದೆ. ಸೊ ದೇರ್ ಫಾರ್ ದಿಸ್ ಈಸ್ ಆಬ್ವಿಯಸ್ಲಿ ಅ ಕರಪ್ಷನ್ ಸ್ಕ್ಯಾಮ್. ಒಂದು. ಎರಡನೇದು, ಈ ಪ್ರಕರಣದಲ್ಲಿ ಇಂಥ ಪ್ರಶ್ನೆಗಳು ಬಂದಾಗ ಬೇರೆ ಯಾವುದಾದ್ರೂ ಒಬ್ಬ ಸಾಧಾರಣ ವ್ಯಕ್ತಿ ಆದರೆ ಬಂದು ಸಹಜವಾಗಿ ಪ್ರಶ್ನೆಗಳನ್ನ ಕೇಳಿ ನಾನು ಉತ್ತರ ಹೇಳ್ತೀನಿ ಅಂತ ಹೇಳ್ತಾರೆ. ಬಟ್ ಇವರು ಉತ್ತರಗಳನ್ನ ಹೇಳ್ತಾ ಇಲ್ಲ. ಉತ್ತರಗಳನ್ನ ಹೇಳಲಿಕ್ಕೆ ಹೋಗಿ ಮತ್ತೆ ಸಿಗಾಕೊಳ್ತಿದ್ದಾರೆ. ಅವ್ರು ಹೇಳೋ ಹಾಗೆ ನಾವು ಅಗ್ರಿಕಲ್ಚರ್ ಲ್ಯಾಂಡನ್ನ ಆವಾಗ ಮಾರಾಟ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ. ಬಟ್ ಅವ್ರಿಗೇನು ಗೊತ್ತಿಲ್ಲ ಅಂದರೆ ಮಾಧ್ಯಮಗಳು ಕರ್ನಾಟಕದಲ್ಲಿ ಭಾಳ ಆ್ಯಕ್ಚುಲಿ ಮುಂದುವರೆದಿದ್ದಾವೆ ಮತ್ತು ಭಾಳ ಬುದ್ಧಿವಂತಿಕೆಯನ್ನು ಮೆರೆದಿದ್ದಾವೆ. ಸೊ ನೀವೇ ಹೇಳ್ತಿರೋ ಹಾಗೆ RTCಯನ್ನು ತೊಗೊಂಡು ನೀವು ನೋಡಿದಿರಿ 96-97ರಲ್ಲಿ ಅದನ್ನು ಕಮರ್ಷಿಯಲ್ ಪರ್ಪಸ್ಗೆ ಕನ್ವರ್ಟ್ ಮಾಡಿದ್ದಾರೆ. ಸೊ ದೇರ್ ಫಾರ್ ಅಲ್ಲಿ ಸಿಗಾಕೊಂಡಿದ್ದಾರೆ. ಈಗ ಆಗಬೇಕಾಗಿರುವಂಥದ್ದು ಇಷ್ಟೇ, ದಯವಿಟ್ಟು FIR ಅನ್ನು ನಮ್ಮ ಮುಖ್ಯಮಂತ್ರಿಗಳು ಇನ್ನೂ ದಾಖಲು ಮಾಡಲಿಕ್ಕೆ ಆದೇಶ ಕೊಡದೆ ಹೋಗಿದ್ರೆ ದಯವಿಟ್ಟು ಈಗ ಕೊಡಲಿ. ಯಾದಕ್ಕೆ ಅಂದರೆ ಚೀಫ್ ಸರ್ವೆಂಟ್ ಆದಂಥವರು, ಅವರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ರಾಜ್ಯದ ಜನತೆ ನೋಡ್ತಾ ಇದೆ.
ಯಾವಾಗ ಚೀಫ್ ಸೆಕ್ರೆಟರಿಯ ಮೇಲೆ ಈ ತರನಾದ ಆರೋಪ ಬರುತ್ತೆ ಆವಾಗ ಇಟ್ ಈಸ್ ಅ ಮ್ಯಾಟರ್ ಫಾರ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್. ನೀವು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಮಾಡೋದನ್ನ ಬಿಟ್ಟು ಕಚೇರಿಯಲ್ಲಿ ಯಾವುದೋ ವಿಚಾರಣೆ ನಡೆಸಿ ಅಥವಾ ಅಡ್ಮಿನಿಸ್ಟ್ರೇಟಿವ್ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ರೆ, ಮೊನ್ನೆ ನೀವೇ ಆಕ್ಚುಲಿ ಹೇಳಿದಾಗೆ 9:30 ಕಚೇರಿನಲ್ಲಿ ಲೈಟ್ ಹಾಕೊಂಡು ಏನಾದರೂ ತಿದ್ಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅವ್ರಿಗೆಲ್ಲ ಒಂದು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಅವ್ರು ಎಷ್ಟೇ ಪ್ರಯತ್ನ ಕೊಟ್ಟರು ಇಲ್ಲಿ ಸಿಗಾಕೊಳ್ತಾರೆ. ಯಾಕೆಂದರೆ ಲ್ಯಾಂಡ್ ರೆಕಾರ್ಡ್ಸ್ ವಿಚಾರವಾಗಿ ನೀವು ಹೆಚ್ಚು ಎಫೆಕ್ಟಿವ್ ಆಗಿ ಮ್ಯಾನಿಪುಲೇಟ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದರೆ ಒಂದು ರೆಕಾರ್ಡ್ ಮೇಲೆ ಇನ್ನೊಂದು ರೆಕಾರ್ಡ್ ಅವಲಂಬಿತವಾಗಿರುತ್ತೆ. ನೀವು ಎರಡನ್ನ ತಿರುಚಬಹುದು, ಮೂರನೇದನ್ನು ತಿರುಚಲಿಕ್ಕೆ ಸಾಧ್ಯವಾಗೋದಿಲ್ಲ. ದಿಸ್ ಈಸ್ ಹೈ ಲೆವೆಲ್ ಫೋರ್ಜರಿ ಅವರು ಮಾಡ್ತಾ ಇದ್ದಾರೆ. ಸೊ ದೇ ಶುಡ್ ಸ್ಟಾಪ್ ಡೂಯಿಂಗ್ ಇಟ್. ಆ್ಯಂಡ್ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡಲೇ ಇದರ ಬಗ್ಗೆ ಕ್ರಿಮಿನಲ್ ತನಿಖೆಯನ್ನು ಶುರು ಮಾಡಬೇಕಾಗತ್ತೆ. ಮತ್ತು ನನ್ನ ನಿರೀಕ್ಷೆ ಏನಂದರೆ, ನೀವು ಈ ಚೀಫ್ ಸೆಕ್ರೆಟರಿಯನ್ನು ಅರೆಸ್ಟ್ ಮಾಡದೆ ಹೋದರೆ ಖಂಡಿತ ಇನ್ನೂ ಹೆಚ್ಚು ರಾದಾಂತ ಮಾಡ್ತಾರೆ ಮತ್ತು ರಾಜ್ಯದ ಒಂದು ಹಿತಾಸಕ್ತಿಯನ್ನು ಇನ್ನೂ ಆಕ್ಚುಲಿ ಹಿ ವಿಲ್ ಸೆಲ್ ಆಫ್ ಅಂತ ನಾನು ಹೇಳ್ತೀನಿ. ಎಸ್ ಧನಂಜಯ ಅವರೇ, ಚರ್ಚೆ ನಾವು ಮುಂದುವರ್ಸೋಣ. ಹಾಗೆಯೇ ನಮ್ಮ ಅತಿಥಿಗಳ ಜೊತೆಗೆ ಚರ್ಚೆ ಮುಂದುವರ್ಸೋಣ. ಯಾವ ರೀತಿಯಲ್ಲಿ ಇಲ್ಲಿ ಸುಳ್ಳು ಹೇಳ್ತಕ್ಕಂಥ ಉದ್ದೇಶ ಏನು, ಜನರಿಗೆ ತಪ್ಪು ಮಾಹಿತಿ ಕೊಡ್ತಕ್ಕಂಥ ಉದ್ದೇಶ ಏನು ಹಾಗಾದ್ರೆ ಮುಖ್ಯ ಕಾರ್ಯದರ್ಶಿ ಅವರದು? ಇದ್ರ ಬಗ್ಗೆ ಕೂಡ ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. ವೀರೇಂದ್ರ, ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಯಾವ ರೀತಿಯಲ್ಲಿ ಇಲ್ಲಿ ಅರವಿಂದ್ ಜಾಧವ್ ಅವರು ಸುಳ್ಳು ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂಥ, ಮತ್ತು ಈ ರೀತಿ ಕನ್ವರ್ಷನ್ ಆಗಿರ್ತಕ್ಕಂಥ ಲ್ಯಾಂಡ್ ಅನ್ನ ಕೃಷಿ ಭೂಮಿ ಅನ್ನುವಂಥ ರೀತಿಯಲ್ಲಿ ಕ್ಲೈಮ್ ಮಾಡೋದಕ್ಕೆ ಹೋಗ್ತಾ ಇರುವಂತದ್ದು ಯಾವ ಉದ್ದೇಶಕ್ಕಾಗಿ, ಇದರಲ್ಲಿ ಇರ್ತಕ್ಕಂಥ ಹಿತಾಸಕ್ತಿ ಹಾಗಾದ್ರೆ ಏನಿರುವಂತಹದ್ದು, ಎಲ್ಲ ಪ್ರಶ್ನೆ ಕೂಡ ಸಹಜವಾಗಿನೇ ಇರುವಂತದ್ದು. ಹಕೀಮ್ ಅವರು ತಾವೇನು ಹೇಳ್ತಾರೆ? ಯಾಕಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಇರ್ತಕ್ಕಂಥದ್ದು ಡಾಕ್ಯುಮೆಂಟ್ ಹೇಳುತ್ತೆ ಇದು ವಾಣಿಜ್ಯ ಭೂಮಿ ಅಂತೇಳಿ, ಆದ್ರೆ ಅವ್ರ ಸ್ಟೇಟ್ಮೆಂಟ್ ಹೇಳ್ತಾರೆ ಇದು ಕೃಷಿ ಭೂಮಿ ಅಂತೇಳಿ. ಈಗ ಗೆಳೆಯರು ಹೇಳಿದಾಗೆ ಕರ್ನಾಟಕ ರಾಜ್ಯದ ಅವರು ಕಾರ್ಯಾಂಗದ ಮುಖ್ಯಸ್ಥರು ಅವರೇ ಈ ರೀತಿಯಿಂದ ಮಾಡಿದರೆ ಕೆಳಗಡೆಯ ವಿಲೇಜ್ ಅಕೌಂಟೆಂಟು ಅಥವಾ ಮತ್ತೊಬ್ಬರು ಯಾವ ರೀತಿಯಿಂದ ದಾಖಲೆ ತಿದ್ದುಪಡಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಒಂದು ಬಸವಣ್ಣವರು ಹೇಳಿದ್ದಾರೆ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ದರೆ ಹತ್ತಿ ಉರಿದರೆ ನಿಲ್ಲಬಹುದೇ ಅಂತ ಹೇಳಿದ್ದಾರೆ. ಈ ರೀತಿಯಿಂದ ಈಗ ಧರೆನೇ ಹತ್ತಿ ಉರಿತಾ ಇದೆ. ನಾನು ಈ 8 ಎಕರೆ 20 ಗುಂಟೆಗೆ ಜಮೀನಿಗೆ ಸಂಬಂಧಿಸಿದಂತೆ ಒಂದು 8 ಪ್ರಶ್ನೆಗಳನ್ನು ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಾರಾಬಾಯಿಯವರು ಮೂಲತಃ ಕೃಷಿಕರ, ಇದು ಮೊದಲನೇ ಪ್ರಶ್ನೆ. ಯಾಕಂದರೆ ಕೃಷಿ ಭೂಮಿ ಹೊಂದಬೇಕಾದ್ರೆ ಕರ್ನಾಟಕದ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಪ್ರಕಾರ, ಅಗ್ರಿಕಲ್ಚರ್ ಆ್ಯಕ್ಟ್ ಪ್ರಕಾರ ಅಗ್ರಿಕಲ್ಚರ್ ಆಗಿರಬೇಕು. ಎರಡನೇದು 87-88ರಲ್ಲಿ ಇವರೇನು ದೇವನಹಳ್ಳಿಯಲ್ಲಿ ಪರ್ಚೇಸ್ ಮಾಡ್ತಾರೆ 16 ಎಕರೆ 10 ಗುಂಟೆ ಜಾಗವನ್ನು, ಅದು ಎಷ್ಟು ಮೊತ್ತಕ್ಕೆ ಇವರು ಖರೀದಿಸಿದರು. ಯಾಕಂದರೆ ಆ ಕೃಷಿ ಇಂದ ಬಂದಂಥ ಇನ್ಕಮ್ಮ ಅದು ಅನ್ನೋದಕ್ಕೆ ಟ್ಯಾಲಿ ಮಾಡಬೇಕಾದ್ರೆ ಅದು ಎಷ್ಟರ ಮೊತ್ತಿಗೆ, ಯಾಕಂದರೆ ದೇವನಹಳ್ಳಿಯಲ್ಲಿ 87-88ರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದಿತ್ತು ಮತ್ತು ರಿಯಲ್ ಎಸ್ಟೇಟ್ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಇತ್ತು. ಅದು 16 ಎಕರೆ 10 ಗುಂಟೆ ಅವರಲ್ಲಿತ್ತು. ಆಮೇಲೆ ಅದನ್ನು 1996-97ರಲ್ಲಿ ಅದು ವಾಣಿಜ್ಯೀಕರಣ ಮಾಡ್ತಾರೆ. ವಾಣಿಜ್ಯೀಕರಣ ಮಾಡಬೇಕಾದ್ರೆ ಅದೇ ಕರ್ನಾಟಕ ರೆವಿನ್ಯೂ ಆ್ಯಕ್ಟ್ ಪ್ರಕಾರ 1974ರಿಂದ ಅವರಾಗಲಿ, ಅವರ ತಂದೆ ತಾಯಿ ಆಗಲಿ, ಅವರ ಪೂರ್ವಜರಾಗಲಿ ಅವರು ಕೃಷಿಕರಾಗಿರಬೇಕು. ಕೃಷಿಕರ ಆಗಿರಲಿಲ್ಲ ಅಂದರೆ ಅದು ಏನೇ ಮಾಡಲಿಕ್ಕೆ ಬರೋದಲ್ಲ, ನಾನ್ ಅಗ್ರಿಕಲ್ಚರ್ ಪರಿವರ್ತನೆ ಮಾಡಲಿಕ್ಕೆ ಬರಲ್ಲ. ಅದು ಅವರು ಸ್ಪಷ್ಟೀಕರಣ ಮಾಡಬೇಕು. ಅದೇ ರೀತಿಯಿಂದ ಈ 5ನೇ ಪ್ರಶ್ನೆ, ಅಗ್ರಿಕಲ್ಚರ್ ಲ್ಯಾಂಡ್ ಮಾರಾಟ ಮಾಡಿ ಆನೇಕಲ್ನಲ್ಲಿ ಅವರು ಖರೀದಿ ಮಾಡ್ತಾರೆ. ಈ ಅಗ್ರಿಕಲ್ಚರ್ ಲ್ಯಾಂಡ್ ಯಾರಿಂದ ಖರೀದಿ ಮಾಡಿದರು ಅನ್ನೋದು ಮುಖ್ಯ. ಮತ್ತು ಆ ಏನು 42 ಜನಕ್ಕೆ ಏನು ಸರ್ವೆ ನಂಬರ್ 29 ಅಲಾಟ್ ಮಾಡ್ತಾರೆ, ಆ ಫೈಲ್ ಎಲ್ಲಿ ಹೋಯಿತು, ಯಾರು ಕಳ್ಳತನ ಮಾಡಿದರು, ಅದು ಎಷ್ಟು ದಿನದ ಹಿಂದೆಯಿಂದ ಅದು ಕಾಣ್ತಾ ಇಲ್ಲ. ಅದು ಇದು 5ನೇ ಪ್ರಶ್ನೆ. 6ನೇ ಪ್ರಶ್ನೆ ಏನಪ್ಪ ಅಂತಂದರೆ, 2002ರಲ್ಲಿ ಖರೀದಿ ಆದರೂ ಕೂಡ 2016ರವರೆಗೂ ಪಾಣಿಯಲ್ಲಿ ಯಾಕೆ ಅವ್ರ ಹೆಸರು ಬರಲಿಲ್ಲ ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. 7ನೇ ಪ್ರಶ್ನೆ, 78ರಲ್ಲಿ ಯಾರ ಹೆಸರಿಗೆ ಸರ್ಕಾರದಿಂದ ಅಲಾಟ್ ಆಗಿದ್ದನ್ನು ಇನ್ನೂ ತನಕ ಬಹಿರಂಗಪಡಿಸಿಲ್ಲ. ಅವ್ರು ಬರೀ ಸೇಲ್ ಡೀಡ್ ಇದೆ ಅಂತ ಹೇಳ್ತಾರೆ. ಆ ಸೇಲ್ ಡೀಡು ಮತ್ತು ಅದಕ್ಕೆ ಸಂಬಂಧತಕ್ಕಂಥ ಎನ್ಕಂಬ್ರೆನ್ಸ್ಗಳು ಎಲ್ಲವೂ ಅವರೇನು 5 ಜನರಿಂದ ಪರ್ಚೇಸ್ ಮಾಡಿದ್ದಾರೆ ಇಲ್ಲಿ ಆನೇಕಲ್ನಲ್ಲಿ, ಅದನ್ನು ಅವರು ಸೇಲ್ ಡೀಡ್ ಸಮೇತ, ಎನ್ಕಂಬ್ರೆನ್ಸ್ ಸಮೇತ ಅವರು ಅದು ಹೊರಗಡೆ ಬರಬೇಕು. ಅದೇ ರೀತಿಯಿಂದ ಈ ಒಟ್ಟಾರೆ ಈ ಹಗರಣ ಅಥವಾ ಪ್ರಕರಣ ಇದು ಸಂಶಯಾಸ್ಪದ ಇದೆ. ಅವರೇ ಹೇಳ್ತಾರೆ, ಅವರೊಂದು ನೋಟ್ ಕೊಡ್ತಾರೆ, ತಾವು ಹೇಳ್ದಾಗೇ ಇದು ಅಗ್ರಿಕಲ್ಚರ್ ಲ್ಯಾಂಡನ್ನು ನಾನು ಪರ್ಚೇಸ್ ಮಾಡಿದ್ದು ಅಂಥೇಳಿ. ದಾಖಲೆಗಳು ಹೇಳ್ತವೆ ಇದನ್ನು ವಾಣಿಜ್ಯೀಕರಣ 97-98ರಲ್ಲೇ ನಾವು ಪರಿವರ್ತನೆ ಮಾಡಿದ್ದೀವಿ. ಅದು 4 ಪ್ಲಾಟ್ಗಳು, ಆ 4 ಸರ್ವೆ ನಂಬರು ಯಾವುದು 78, 77, 78, 80, 81
ಈ 4 ಸರ್ವೆ ನಂಬರ್ಸ್ಗಳು ವಾಣಿಜ್ಯೀಕರಣ 16 ಎಕರೆ 10 ಗುಂಟೆ ಆಗಿನ ಕಾಲದಲ್ಲೇ ಮಾಡಿದ್ದಾರೆ. ಹಾಗಿದ್ದಾಗ ಅವರು ಯಾಕೆ ಒಬ್ಬ ಸೆಕ್ರೆಟರಿ ಆಗಿ ಪ್ರೆಸ್ ಸ್ಟೇಟ್ಮೆಂಟ್, ಅವರು ಅದಕ್ಕೆ ಸೆಕ್ರೆಟರಿ ಆಗಿ ಅವರೇ ಹೇಳ್ತಾರೆ, ಅರವಿಂದ್ ಜಾಧವ್ ಚೀಫ್ ಸೆಕ್ರೆಟರಿ ಆಫ್ ಗೌರ್ಮೆಂಟ್ ಅಂತೇಳಿ ಸಿಗ್ನೇಚರ್ ಮಾಡಿದ್ದಾರೆ, ಸುಳ್ಳು ಹೇಳಿದ್ದಾರೆ. ಇದರ ಸ್ಪಷ್ಟವಾಗಿದೆ. ಈ ದಾಖಲೆ ಹೇಳ್ತಾ ಇದೆ ಅದು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲ ಅಂತ, ಇವ್ರು ಹೇಳ್ತಾರೆ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಅಂತ. ಈ ರೀತಿಯಿಂದ ಒಬ್ಬ ಸರ್ಕಾರದ ಮುಖ್ಯಸ್ಥರು ಒಂದು ಕಡೆ ಹೇಳ್ತಾರೆ, ಆಮೇಲೆ ಅವರು ಸ್ಪಷ್ಟವಾಗಿ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ನಾವು ಅದನ್ನು ಮತ್ತೊಬ್ಬರಿಂದ ಪರ್ಚೇಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಇಲ್ಲಿಯ ದಾಖಲೆಗಳು 15 ವರ್ಷ ಪರಬಾರೆ ಮಾಡಬಾರ್ದು ಅಂತ ಅವ್ರ ತಾರಾಬಾಯಿಯವ್ರ ಹೆಸರಲ್ಲಿದೆ. ಹಾಗಾದ್ರೆ ಇದನ್ನು ಟೆಕ್ನಿಕಲ್ ಎರರ್ ಅಂತೀರಾ? ಇದನ್ನು ಟೆಕ್ನಿಕಲ್ ಎರರ್ ಅಂತೀರಾ? ಮತ್ತು ನಮ್ಮ ಧನಂಜಯ ಅವರು ಹೇಳಿದ ಪ್ರಕಾರ ಅದಕ್ಕೆ ಆ ಸರ್ವೆ ನಂಬರ್ ಯಾವುದು 29/1 ಸರ್ವೆ ನಂಬರ್ಗೆ ನೀವು ಬೇಲಿ ಏನಾರು ಹಾಕಿದ್ದೀರಾ? ಇನ್ನೂ ತನಕ ಅದು ಯಾರ್ದೂ ಹಕ್ಕಕ್ಕೆ ಒಳಪಟ್ಟಿಲ್ಲ, ಯಾರೂ ಪೋಡಿ ಮಾಡಿಲ್ಲ. ಯಾವುದೇ ಒಬ್ಬ ಕೃಷಿಕನಿಗೆ ನಾವು ಅಲಾಟ್ ಮಾಡಬೇಕಾದ್ರೆ ಅಲ್ಲಿ ಕೃಷಿ ಚಟುವಟಿಕೆಗಳು ನಡಿಬೇಕು. ಅದಕ್ಕೆ ಕೃಷಿ ಚಟುವಟಿಕೆ ನಡೆದಿಲ್ಲ ಅನ್ನೋದು ನೋ ಕ್ರಾಪ್ ಅಂತೇಳಿ ಒಂದು ಸರ್ಟಿಫಿಕೇಟ್ ಹೇಳುತ್ತೆ. ಹಾಗಾದರೆ ಅದು ರಿಯಲ್ ಎಸ್ಟೇಟ್ ಚೀಫ್ ಸೆಕ್ರೆಟರಿ ಅವ್ರಿಗೆ ನಾನು ಡೈರೆಕ್ಟ್ ಪ್ರಶ್ನೆ ಕೇಳ್ತೀನಿ, ಅವರು ಮುಖ್ಯ ಕಾರ್ಯದರ್ಶಿ ಕಾರ್ಯನಿರ್ವಹಿಸ್ತಾ ಇದ್ದಾರಾ ಅಥವಾ ರಿಯಲ್ ಎಸ್ಟೇಟ್ ಏಜೆಂಟ್ರಾಗಿ 3ನೇ ಮಾಡಿ ವಿಧಾನಸೌಧದಲ್ಲಿ ಕೂತ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಕೇಳಿಕ್ಕೆ ಇಷ್ಟಪಡ್ತೀನಿ. ಭಾಸ್ಕರನ್ ಅವರೇ, ಈಗಾಗಲೇ ನೀವು ದೂರು ನೀಡಿದ್ರಿ, ಇಲ್ಲಿ ನೋಡಿದ್ರೆ ಒಂದಕ್ಕೆ ನಂತರ ಒಂದು ರೀತಿಯಾದಂತಹ ಸುಳ್ಳು ಹೇಳ್ತಕ್ಕಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಇದು ಯಾವ ಕಾರಣಕ್ಕೆ? ಹಾಗಾದ್ರೆ ಈಗ ನೀವು ದೂರುದಾರರಾಗಿ ಇದನ್ನ ಯಾವ ರೀತಿಯಾಗಿ ಮತ್ತೆ ಇದಕ್ಕೆ ಅಪ್ರೋಚ್ ಮಾಡೋರಿದ್ದೀರಿ? ಈಗ ಇವರು ಸರ್ಕಾರದ ಚೀಫ್ ಸೆಕ್ರೆಟರಿ ಅಲ್ಲ, ಇವರು ಚೀಫ್ ಸೆಕ್ರೆಟರಿ. ಇವರು ಮಹಾನ್ ಸುಳ್ಳುಗಾರ, ಮೋಸಗಾರ, ದಗಲ್ಬಾಜಿ. ಯಾಕಂದರೆ ರಾಜ್ಯದ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಗಿದ್ದವರು ಒಂದು ವೇಳೆ ತಮ್ಮಿಂದನೋ ತಮ್ಮ ಕುಟುಂಬದವರಿಂದನೋ ಏನೋ ಒಂದು ತಪ್ಪಾಗಿದೆ ಅಂದರೆ ಕೈ ಮುಗಿದು ಕ್ಷಮೆ ಕೇಳಿ ಅದನ್ನು ತಿದ್ದುಕೊಳ್ಳೋಂಥ ಕೆಲಸವನ್ನು ಮಾಡಬೇಕು. ಮುಖ್ಯಮಂತ್ರಿಗಳು ಸುಮ್ಮನಿದ್ದಾರೆ, ಚೀಫ್ ಸೆಕ್ರೆಟರಿಗಳು ಸುಮ್ಮನಿದ್ದಾರೆ, ಅವರ ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ ಕೊಲೀಗ್ಸು ಸುಮ್ಮನಿದ್ದಾರೆ. ಇವರು ತಪ್ಪು ತಿದ್ದುಕೊಳ್ಳೋದಲ್ಲ, ಅದನ್ನ ವಾಪಸ್ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಸ್ಥಾನದಲ್ಲಿ ಇರತಕ್ಕಂಥ ಸರ್ಕಾರಕ್ಕೆ ವಾಪಸ್ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಸ್ಥಾನದಲ್ಲಿ ಅಲ್ಲಿ ತಪ್ಪಾಗಿದ್ರೆ ಅದು ವಾಪಸ್ ಏನಾಗಿದೆ ಅಂದ್ರೆ ಸರ್ಕಾರಿ ಜಮೀನು ಅನ್ನುವಂತ ವಿವಾದವು ಕೂಡ ಇದರಲ್ಲಿ ಇದೆ. ಇವರು 2002ರಲ್ಲಿ ನಮ್ಮ ತಾಯಿಯವರು ಈ ಜಮೀನನ್ನ ಪರ್ಚೇಸ್ ಮಾಡಿದಾಗ ನಾನು ಕರ್ನಾಟಕದಲ್ಲಿ ಯಾವುದೇ ಹುದ್ದೆಯಲ್ಲಿ ಇರಲಿಲ್ಲ ಅಂತ ಹೇಳಿದ್ದಾರೆ. ನಮಗೇನು ಅನುಮಾನ ಬರ್ತಾ ಇದೆ ಅಂದ್ರೆ ಇವರು ಮೇಲ್ನೋಟಕ್ಕೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಫೀಸರ್, ಒಳಗಡೆ ಇವರು ಒಂದು ಲ್ಯಾಂಡ್ ಮಾಫಿಯಾ. ಯಾಕಂದರೆ 96-97ರಲ್ಲೇ ಅವರು ಅದನ್ನು ಕಮರ್ಷಿಯಲೈಸೇಷನ್ ಮಾಡಿ ಸೈಟ್ಗಳನ್ನಾಗಿ ಮಾಡಿ ಮಾರಾಟ ಮಾಡೋದು. ಅವ್ರ ತಾಯಿಯನ್ನು ಇವರು ಇನ್ನೂ ಅಗ್ರಿಕಲ್ಚರಿಸ್ಟ್ ಅಂತ ಕ್ಲೇಮ್ ಮಾಡ್ತಾರೆ. ಅಂದರೆ ಅವ್ರ ತಾಯಿಯವ್ರನ್ನ ಈಗ ಸುಳ್ಳು ಅಫಿಡೇವಿಟ್ ಹಾಕಿರೋದ್ರೆ ಅವ್ರ ತಾಯಿಯವ್ರನ್ನ ಮೊದಲು ಜೈಲಿಗೆ ಕಳಿಸ್ಬೇಕು. ಭಾಳ ನೋವಿಂದ ಹೇಳ್ತೀನಿ, ವಯಸ್ಸಾಗಿದೆ ಆ ಮಹಿಳೆಗೆ, ಮಗನ ಮಾತು ಕೇಳಿ ತಪ್ಪು ಮಾಡಿರ್ಬೋದು. ಅಗ್ರಿಕಲ್ಚರಿಸ್ಟ್ ಅಂತ ಹೇಳಿಕೊಂಡು ಒಂದು ಕಡೆ ಕಮರ್ಷಿಯಲ್ ಪ್ರಾಪರ್ಟಿಯನ್ನು ಮಾರಿ ಅಗ್ರಿಕಲ್ಚರ್ ಇದ್ದದ್ದನ್ನು ಕಮರ್ಷಿಯಲ್ ಆಗಿ ಕನ್ವರ್ಟ್ ಮಾಡಿ ಮತ್ತೊಂದು ಕಡೆ ಇವರು ಅಗ್ರಿಕಲ್ಚರ್ ಲ್ಯಾಂಡನ್ನು ತಗೊಳ್ತಾರೆ ಅಂತ ಹೇಳಿದ್ರೆ ಇವರು ಇದನ್ನು ಏನಿಗೆ ಉದ್ದೇಶಕ್ಕೆ ಮಾಡ್ತಿದ್ದಾರೆ? ಹಣ ಮಾಡೋ ಉದ್ದೇಶಕ್ಕೆ. ಎರಡನೇದು, ಈ ಜಮೀನಿಗೆ, ಆನೇಕಲ್ಲಿನ ಜಮೀನಿಗೆ ಸಂಬಂಧಪಟ್ಟಂಗೆ ಇನ್ನೊಬ್ಬರು IAS ಆಫೀಸರ್ ಮನೀಶ್ ಮೌಡ್ಗಲ್ ಸರ್ವೆ ಆ್ಯಂಡ್ ಸೆಟಲ್ಮೆಂಟ್ಸ್ ಆಫ್ ಲ್ಯಾಂಡ್ ರೆಕಾರ್ಡ್ಸಲ್ಲಿ ಅವರು ಕಾರ್ಯನಿರ್ವಹಿಸ್ತಿದ್ರು. ಅವ್ರ ಹೆಲ್ಪನ್ನು ಕೇಳಿದಾಗ ಅವರು ಮಾಡಲಿಲ್ಲ. ಅವರು DC ಶಂಕರ್ ಅವರಿಗೆ ಮತ್ತು ಸರ್ಕಾರದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಾರ್ಯದರ್ಶಿಗೆ ಪತ್ರವನ್ನು ಬರೆದುಬಿಟ್ಟಿದ್ದಾರೆ. ಏನಂತ ಬರೆದಿದ್ದಾರೆ? ಈ ಸರ್ವೆ ನಂಬರ್ 29 ಅಂತ ಏನಿದೆ ಅದನ್ನು ತಹಶೀಲ್ದಾರು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಸೇರಿಕೊಂಡು 29/1 ಅಂತ ಹೇಳಿ ಸರ್ವೆ ನಂಬರನ್ನು ತಿದ್ದಿ ಬೇರೆ ಏನೇನೋ ಆಟ ಆಡಿದ್ದಾರೆ. ಇದು ಜಮೀನನ್ನು ಅವ್ರಿಗೆ ಕೊಡ್ಲಿಕ್ಕೆ ಬರೋದಿಲ್ಲ, ಇದು ಮಾಡಿರೋಂಥ RTCನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಗಮನಕ್ಕೂ ಇದು ಬಂದಿರುತ್ತೆ. ಯಾಕಂದರೆ ಇಂಟೆಲಿಜೆನ್ಸ್ ಏನು ಸತ್ತೋಗಿದೆಯಾ ನಮ್ಮ ರಾಜ್ಯದಲ್ಲಿ ಹೇಳಿ? ಮುಖ್ಯಮಂತ್ರಿಗಳೂ ಯಾಕೋ ಅವ್ರ ಪರವಾಗಿ ಭಾಳ ಪ್ರೀತಿ ವಿಶ್ವಾಸ ತೋರ್ತಾ ಇದ್ದಾರೆ. ನನಗನ್ನಿಸ್ತಾ ಇದೆ ಮುಖ್ಯಮಂತ್ರಿಗಳ ನಡೆ ಇದು ಭಾಳ ರಾಂಗ್ ಇದೆ. ಮೊದಲು ಅವರನ್ನ ವಿಧಾನಸೌಧದ ಬಾಗಿಲಲ್ಲಿ ನಿಲ್ಲಿಸಿ ಮಂಗಳಾರತಿ ಮಾಡಿ ಮುಖಕ್ಕೆ ಉಗಿದು ಕುಂಬಳಕಾಯಿ ಹೊಡೆದು ಓಡಿಸ್ಬೇಕು ಅವರನ್ನ. ಇದ್ರ ಬಗ್ಗೆ ಚರ್ಚೆ ನಾವು ಮುಂದುವರಿಸೋಣ. ಹಾಗೆ ನಮ್ಮ ಜೊತೆಗೆ ಸರ್ ಹಿರೇಮಠ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಯಾವ ರೀತಿಯಾದಂತಹ ತನಿಖೆ ನಡಿಬೇಕಾಗಿದೆ, ಕೇವಲ ಇಲಾಖೆಯಿಂದ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನ ಮುಖ್ಯಮಂತ್ರಿಯವರು ಮಾಡ್ತಾ ಇರುವಂತದ್ದು, ಇದರಿಂದ ಇಲ್ಲಿ ಆಗಿರುವಂತಹ ಅಕ್ರಮವನ್ನ, ಇಲ್ಲಿರ್ತಕ್ಕಂತಹ ಅನುಮಾನಗಳನ್ನ ಬಗೆಹರಿಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ. ಇದರ ಬಗ್ಗೆ ಚರ್ಚೆ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಈ ಚರ್ಚೆನ ಮುಂದುವರಿಸೋಣ. ಮುಖ್ಯ ಕಾರ್ಯದರ್ಶಿಯವರು ಕೊಟ್ಟಿರ್ತಕ್ಕಂಥ ಈ ಒಂದು ಮಾಧ್ಯಮ ಹೇಳಿಕೆ ಏನಿದೆ, ಇದರ ಮೂಲಕವಾಗಿಯೂ ಕೂಡ ಇರುವಂತದ್ದು ಸರ್ವೆ ನಂಬರ್ 77, 78, 80, 81 ಅನ್ನೋ ಹೇಳ್ತಾರೆ. ಆದ್ರೆ ವಾಸ್ತವವಾಗಿ ಸರ್ವೆ ನಂಬರ್ 76, 77, 80 ಮತ್ತು 81 TV9 ಬಳಿಯಲ್ಲಿ ಇರತಕ್ಕಂಥ ಈ ದಾಖಲೆಗಳು ಹೇಳೋ ಪ್ರಕಾರ
ಏನು 84, 85, 86, 87ರ ಅವಧಿಯಲ್ಲಿ ಖರೀದಿಯಾಗಿರ್ತಕ್ಕಂಥ ಈ ಜಮೀನಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥದ್ದು ಸ್ಪಷ್ಟವಾಗಿ ಹೇಳುತ್ತೆ. ಇಲ್ಲಿ ವಾಣಿಜ್ಯ ಉದ್ದೇಶಕ್ಕಾಗಿ ಇದನ್ನ ಪರಿವರ್ತನೆಯನ್ನ ಮಾಡಿದ್ದಾರೆ ಅನ್ನುವಂತ ಹೇಳುತ್ತೆ. ಅಂದ್ರೆ ಇಷ್ಟು 4 ಸರ್ವೆ ನಂಬರ್ ನಲ್ಲೂ ಕೂಡ ಇರ್ತಕ್ಕಂಥ ವಾಣಿಜ್ಯ ಉದ್ದೇಶಕ್ಕಾಗಿ ಪರಿವರ್ತನೆ ಆಗಿದೆ. ಆದ್ರೆ ಮುಖ್ಯ ಕಾರ್ಯದರ್ಶಿಯವರು ಒಂದು ಕಡೆಯಲ್ಲೇ ಸರ್ವೆ ನಂಬರ್ ಅನ್ನು ಕೂಡ ಒಂದು ತಪ್ಪು ಸರ್ವೆ ನಂಬರ್ ಅನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಇದನ್ನ ಬಹುಶಃ ಟೈಪ್ ಮಾಡುವಾಗ ಆಗಿರ್ತಕ್ಕಂಥ ಎರರ್ ಅನ್ನುವಂತ ರೀತಿಯಲ್ಲಿ ಕನ್ಸಿಡರ್ ಮಾಡಿದ್ರೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಹೌದೋ ಅಲ್ವೋ ಅನ್ನುವಂತಹದ್ದನ್ನು ಕೂಡ ತಪ್ಪಾಗಿ ಅವ್ರೇನಾದ್ರೂ ಬರ್ದ್ರ ಇಷ್ಟೊಂದು ತಪ್ಪು ಮಾಡೋದಕ್ಕೆ ಸಾಧ್ಯನಾ? ಹಾಗಾದ್ರೆ ಒಬ್ಬ ಮುಖ್ಯ ಕಾರ್ಯದರ್ಶಿ ಇದಕ್ಕೆ ಒಂದು ಸೈನ್ ಹಾಕುವಂತದಕ್ಕಿಂತ ಮುಂಚಿತವಾಗಿ ಇದರ ಬಗ್ಗೆ ಅವರಿಗೆ ಸ್ಪಷ್ಟತೆ ಇಲ್ವಾ? ಹಾಗಾದ್ರೆ ಈ ಎಲ್ಲ ರೀತಿಯಾದಂತಹ ಪ್ರಶ್ನೆಗಳು ಇರುವಂತದ್ದು. SR ಹಿರೇಮಠ ಅವರೇ, ತಾವೇನ್ ಹೇಳ್ತೀರಿ? ಇಷ್ಟೊಂದು ಸುಳ್ಳು ಹೇಳಬೇಕಾದಂತ ಅವಶ್ಯಕತೆ ಏನಿತ್ತು? ಹಾಗಾದ್ರೆ ಮುಖ್ಯ ಕಾರ್ಯದರ್ಶಿ ಅವರಿಗೆ ಒಂದು ಜಮೀನಿನಲ್ಲಿ ಇರ್ತಕ್ಕಂಥ ವಿವಾದದ ಬಗ್ಗೆ ಅವರೇ ಕೊಡ್ತಕ್ಕಂಥ ಸ್ಪಷ್ಟನೆಯಲ್ಲಿ ಇನ್ನೊಂದು ಜಮೀನಿನ ಬಗ್ಗೆಯೂ ಕೂಡ ಕೊಟ್ಟಿರುವಂತಹ ಮಾಹಿತಿಯಲ್ಲಿ ಇರುವಂತಹ ತಪ್ಪುವನ್ನ ಗಮನಿಸಿದ್ರೆ ಉದ್ದೇಶ ಪೂರ್ವಕವಾಗಿ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸವನ್ನ ಎಲ್ಲೊಂದು ಕಡೆ ಮುಖ್ಯ ಕಾರ್ಯದರ್ಶಿ ಅವರು ಮಾಡ್ತಾ ಇದ್ದಾರಾ ಅಂತ? ಹಾಗಾದ್ರೆ ಹಿರೇಮಠ ಅವರೇ. ಮೊದಲನೇದಾಗಿ ಈಗೇನು ಒಂದು ಸಮಗ್ರ ಚಿತ್ರ ಎಮರ್ಜ್ ಆಗ್ತಾ ಇದೆ, ಇದರಿಂದ ಏನು ಸ್ಪಷ್ಟವಾಗಿ ಕಂಡು ಬರ್ತದಂದರೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಇವತ್ತೇನಿದ್ದಾರೆ, ಇವರ ತಾಯಿ ಇವರು ನಿಜವಾಗಲೂ ಒಬ್ಬರು ಭೂ ಮಾಫಿಯಾದ ಹಾಗೇ ಇದ್ದಾರೆ. ಅದರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಇವರು ಒಂದು ಸುಳ್ಳು ಹೇಳಿ ಮುಚ್ಚಿ ಹೋಗಲಿಕ್ಕೆ 10 ಸುಳ್ಳು ಹೇಳುವ ಒಂದು ಪ್ರಕ್ರಿಯೆಯೊಳಗೆ ತೊಡಗಿದ್ದಾರೆ. ಅದೇನೋ ಅಂತಾರಲ್ಲ, ಒಂದು ಮಣ್ಣಿನ ಗೋಡ್ ಎಷ್ಟು ನೀವು ನೀರು ಹಾಕ್ತೀರಿ ಅಷ್ಟು ರಾಡಿ ಬರ್ತದಂತ. ಈಗ ಒಂದು ಉದಾಹರಣೆ ತೆಗೆದುಕೊಳ್ಳಿ. ದೇವನಹಳ್ಳಿಯಲ್ಲಿ ಇವರು ಏನಲ್ಲಿ ಲ್ಯಾಂಡ್ ಇದೆ ಅದನ್ನು ಮಾರಾಟ ಮಾಡಿ ನಮ್ಮ ತಾಯಿಯವರು ಎಲ್ಲಿ ಆಣೆಕಲ್ ಇದರಲ್ಲಿ ಖರೀದಿ ಮಾಡಿದ್ರಂತ ಹೇಳ್ತಾರೆ. ಆದರೆ ಇವತ್ತು ಸ್ಪಷ್ಟವಾಗಿ ಈ ಬೆಂಗಳೂರು ಮೆಟ್ರೋಪಾಲಿಟನ್ ರೀಜನ್ ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ ಆ ಡಾಕ್ಯುಮೆಂಟು ನನ್ನ ಕೈಯಲ್ಲಿದೆ. ಅವರು ವೆಬ್ಸೈಟ್ದೊಳಗೆ ಸೀರಿಯಲ್ ನಂಬರ್ 92 ಏನಿದೆ ಸ್ಪಷ್ಟವಾಗಿ ಹೇಳ್ತದೆ. ಇದು ಯಾರು? ಸೇಮ್ ಇವರ ತಾಯಿಯವರು. ಇವರು ಅಲ್ಲಿ ಲೇಔಟಕ್ಕೆ ಇನ್ನೂ ಅವರ ಹೆಸರಿನಲ್ಲೇ ಇವೆ. ಅಂದರೆ ಇವರು ಯಾವ ರೀತಿ ಕಣ್ಣಲ್ಲಿ ಮಣ್ಣೆರಚುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ ಇನ್ನೊಬ್ಬರು ಹೇಳಿದ ಹಾಗೆ ಅವರು ಒಂದು ಅತಿ ಮಹತ್ವದ ಸ್ಥಾನದಲ್ಲಿ ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಈಗ ಹಂಗೆ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ಗೆ ಹೆಡ್ CM ಅವರು ಇರ್ತಾರೆ, ಚೀಫ್ ಮಿನಿಸ್ಟರು, ಇವರು ಅಡ್ಮಿನಿಸ್ಟ್ರೇಟಿವ್ ಹೆಡ್ ಇದ್ದಾರೆ. ಅದಕ್ಕೆ ನಾನು ನಿನ್ನೆ ಹೇಳಿದ ಹಾಗೆ ಇದರ ಸಮಗ್ರತೆಯನ್ನು ನೋಡಿದರೆ ಇದು ಸರ್ಕಾರದ ಹೊರಗಿನಿಂದ ಸ್ವತಂತ್ರವಾದ ಮತ್ತು ದಕ್ಷವಾದಂಥ ಒಂದು ಉತ್ಕೃಷ್ಟ ಸಂಸ್ಥೆ ತನಿಖೆ ಮಾಡಬೇಕು. ನನಗೆ ಸ್ಪಷ್ಟವಾಗಿ ಕಾಣೋದಂದರೆ CBI ಯಾವ ರೀತಿ ಹಿಂದಿನ ಏನೊಂದು ಪೊಲಿಟಿಷಿಯನ್ಸು, ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು ಎಲ್ಲರೂ ಹೇಗೆ ಜೈಲಿಗೆ ಹೋಗೋದಾಯಿತು ಬಳ್ಳಾರಿ ಮೈನಿಂಗ್ದೊಳಗೆ, ಇದು ಒಂದು ದೊಡ್ಡ ಹಗರಣ ಇದೆ. ಅದಕ್ಕೆ ಅದನ್ನು CBIಗೆ ಕೊಡಬೇಕು. ಎರಡನೇದು ಏನಂದ್ರೆ ಈ ಮುಖ್ಯ ಕಾರ್ಯದರ್ಶಿಗಳು ಇರೋದ್ರಿಂದ ಅತ್ಯುನ್ನತ ಸ್ಥಾನದಲ್ಲಿ ಇರೋದಿಲ್ಲ ಅಡ್ಮಿನಿಸ್ಟ್ರೇಷನ್ದಲ್ಲಿ. ಯಾರೇ DC ಆಗಲಿ ಸರ್, ಆ ACB ನೀವು ಓದಿರಿ, ನಾವು ಓದಿದ್ದೇವೆ. ಆ ತನಿಖೆ ಶುರು ಮಾಡೋಕ್ಕಿಂತ ಮೊದಲೇ ಪೂರ್ವಾನುಮತಿ ಪ್ರಾಯರ್ ಪರ್ಮಿಷನ್ ಪಡಿಬೇಕಂತ. ಅದು ಯಾರು? ಇದೇ ಚೀಫ್ ಸೆಕ್ರೆಟರಿ. ಹೌದು. ಯಾಕಂದರೆ ಆ ಪ್ರಿನ್ಸಿಪಲ್ ಸೆಕ್ರೆಟರಿ DPR ಏನಿದಾರಲ್ಲ ಅವ್ರು ರಿಪೋರ್ಟ್ ಮಾಡೋದು ಚೀಫ್ ಸೆಕ್ರೆಟರಿಗೆ. ನನಗನ್ಸೋ ಮಟ್ಟಿಗೆ ಸಿದ್ದರಾಮಯ್ಯ ಅವರು ತಮ್ಮ ಕರಿಯರ್ದಲ್ಲಿ ಅತಿ ದೊಡ್ಡ ಮಹಾಪರಾಧ ಮಾಡಿದ್ದಂದರೆ ಆ ಲೋಕಾಯುಕ್ತವನ್ನು ಸಮಗ್ರವಾಗಿ ಏನು ನಿಶಕ್ತೀಕರಣ ಮಾಡಿ ಇವರಿಗೇನು ಬೈತಾ ಇದ್ರು, ಯಾರಿಗೆ? ಯಡಿಯೂರಪ್ಪ ಅವರಿಗೆ ಮಾನ ಮರ್ಯಾದೆ ನಾಚಿಕೆ ಇದ್ದರೆ ಲೋಕಾಯುಕ್ತರ ರಿಪೋರ್ಟನ್ನು ಮಾಡ್ರಿ ಅಂತ ಇವರು ಲೋಕಾಯುಕ್ತಕ್ಕೆ ಕೈ ಹಾಕಿದ್ದಾರೆ. ಅದ್ರ ಬಗ್ಗೆ ಎಷ್ಟು ಕಡಿಮೆ ಮಾತಾಡ್ತೇವೆ ಇವತ್ತಿನ ದಿವಸ ಅಷ್ಟು ಒಳ್ಳೆಯದು. ಈಗ ನಾನು 2-3 ವಿಷಯ ಬರ್ತಾ ಇದ್ದೀನಿ. ಮೊದಲನೇದು, ಇವರು ಮುಖ್ಯ ಕಾರ್ಯದರ್ಶಿ ಆಗೋದ್ರಿಂದ ಅನುಚಿತ ಪ್ರಭಾವದ ಅತಿ ಹೆಚ್ಚು ಪ್ರಾಬಬಿಲಿಟಿ ಇದೆ. ಅದರ ಸಲುವಾಗಿ ಕೂಡಲೇ ಇವ್ರನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಇವರಿಗೆ ನ್ಯಾಯದ ಪ್ರಕ್ರಿಯೆ ಶುರು ಆಗಬೇಕು. ಅಂದರೆ FIR ಆಗಲೇಬೇಕು. ಇವರ ತಾಯಿ, ಆ ಸಂಬಂಧಪಟ್ಟಂಥ ಎಲ್ಲ ಜನರು ಈಗಾಗಲೇ ಏನು ACB ಒಳಗೆ ಹಾಕಿದ್ದಾರೆ. ನನಗನ್ಸೋ ಮಟ್ಟಿಗೆ ಡೆಫಿನೆಟ್ಲಿ ಏನಿದೆ ಅಲ್ಲ, ಇಬ್ಬರು ಜೊತೆಗೆ DC ಅರ್ಬನ್ ಇವರೇನಿದ್ದಾರೆ, AC ಇವರೆಲ್ಲರೂ ಇದರಲ್ಲಿ ಬರ್ತಾರೆ. ಯಾಕಂದರೆ ಸಮಗ್ರವಾದ ಈ ತಂಡ ಇದರಲ್ಲಿ ತೊಡಗಿದೆ. ಮೂರನೇದ್ದು ಏನಂದರೆ, ಈಗ ಮೊದಗಲ್ ಅಂತವರು ಏನು ದೊಡ್ಡ ಪಬ್ಲಿಕ್ ಸೇವೆ ಮಾಡಿದ್ದಾರೆ ಕರ್ನಾಟಕಕ್ಕೆ,
ಆ ಸರ್ವೆಗಳನ್ನು ವೆಬ್ಸೈಟ್ ಮೇಲೆ ಇಡುವಂಥ ಉತ್ಕೃಷ್ಟ ಕೆಲಸ ಯಾರೂ ಇಲ್ಲಿವರೆಗೆ ಮಾಡಿರಲಿಲ್ಲ, ಮಾಡಿದ್ದಾರೆ. ಅವರೇನು 8 ಪೇಜಿಂದ ನಾನು ನಿನ್ನೆ ಏನೋ ಅವ್ರ ಪತ್ರವನ್ನು ಬಿಡುಗಡೆ ಮಾಡಿದೆ ಹುಬ್ಬಳ್ಳಿಯಲ್ಲಿ. ಅದನ್ನು ನೋಡಿದರೆ ಅಂಥ ಅಧಿಕಾರಿಗಳು ಬಹಳ ವಿರಳ. ಅವರು 1 ವರ್ಷ ಮುಗಿಯುತ್ತಿರುವಾಗ ಟ್ರಾನ್ಸ್ಫರ್ ಏನು ಮಾಡಿದ್ದಾರೆ. ಇದು ಸುಪ್ರೀಂ ಕೋರ್ಟ್ ತೀರ್ಪಿಗೆ ಯಾರು ಹಿಂದೆ ಕ್ಯಾಬಿನೆಟ್ ಸೆಕ್ರೆಟರಿ ಆದ ಸುಬ್ರಹ್ಮಣ್ಯ ಅವರು ಹೋಗಾದಾಗ ಆರ್ಡರ್ ಆಗಿತ್ತು. ಅದು ಒಂದು ಪಕ್ಕಾ ಪ್ರಕ್ರಿಯೆ ಇದೆ. 2 ವರ್ಷಕ್ಕಿಂತ ಮೊದಲು ಯಾರನ್ನೂ ಮಾಡಬಾರ್ದಂತ ಇದೆ. ಈವನ್ 55 ರೆಗ್ಯುಲೇಷನ್ ಅದನ್ನು ಕೋಟ್ ಮಾಡಿದ್ದಾರೆ ಅವರು ತಮ್ಮ ಪತ್ರದಲ್ಲಿ. ಸೊ ಕಾರಣ ಅವ್ರನ್ನ ಕೂಡಲೇ ಏನು ಮಾಡಬೇಕು, ರೀಇನ್ಸ್ಟೇಟ್ ಮಾಡಬೇಕು. ಮತ್ತು ಅತಿ ಮಹತ್ವದ್ದಂದರೆ ಈ ಚೀಫ್ ಸೆಕ್ರೆಟರಿ ಅವರು ಕಂಬಿ ಎಣಿಸುವಂಥ ಒಂದು ಪ್ರಕ್ರಿಯೆಯನ್ನು ವ್ಯವಸ್ಥಿತವಾಗಿ ಮಾಡದಿದ್ದರೆ ಈ ಮುಖ್ಯಮಂತ್ರಿಗಳು, ಈ ಸರ್ಕಾರ, ಇವರೇನು ಕರ್ನಾಟಕದ ಜನತೆಗೆ ಹೇಳಿದರು ನೀವು ಅಧಿಕಾರ ಕೊಟ್ಟರೆ ಪಾರದರ್ಶಕ, ದಕ್ಷ, ಭ್ರಷ್ಟಾಚಾರ ರಹಿತ ಮಾಡ್ತೀವಿ ಅಂದರೆ, ಇವರು ಭ್ರಷ್ಟರನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೋ ಹೊರತಾಗಿ ಇವರು ಭ್ರಷ್ಟರಿಗೆ ಶಿಕ್ಷೆಯನ್ನು ಮಾಡಲಿಕ್ಕೆ ಇದು ಮಾಡ್ತಾ ಇಲ್ಲ. ಯಾವ ರೀತಿ ವಾಯ್ ಭಾಸ್ಕರ್ ರಾವ್ ಅವರ ಬಗ್ಗೆ ಮಾಡಿದರು. ಸೊ ನನಗನ್ಸೋ ಮಟ್ಟಿಗೆ ಈ ಎಲ್ಲ ಏನು ಕ್ರಮಗಳಿವೆಲ್ಲ ಇವು ಅತಿ ಅವಶ್ಯವಿದೆ. ಇಲ್ಲಿ ನ್ಯಾಯ ಸಿಗಬೇಕಾದ್ರೆ ಅದಕ್ಕೆ ಮುಖ್ಯಮಂತ್ರಿಗಳು ಕರ್ನಾಟಕದ ಜನರು ಅವರಲ್ಲಿ ಏನು ವಿಶ್ವಾಸ ಇಟ್ಟಿದ್ದಾರೆ ಅದಕ್ಕೆ ವಿಶ್ವಾಸಘಾತ ಮಾಡದಂಗೆ ಇವ್ರನ್ನ ಸಸ್ಪೆಂಡ್ ಮಾಡಿ, ಇವರಿಗೆ FIR ಮಾಡಿ, ಈ ಪ್ರಕ್ರಿಯೆಗಳೆಲ್ಲವೂ ಶುರು ಹಾಗೆ ಮಾಡೋದು ಅತಿ ಅವಶ್ಯವಾಗಿದೆ. ನಿಜ. ಹಿರೇಮಠ ಅವರೇ, ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಇಲ್ಲಿ ಧನಂಜಯ ಅವರೇ, ಯಾಕಂದ್ರೆ ಈ ಒಂದು ಪ್ರಕರಣವನ್ನು ನಾವು ಗಮನಿಸಿದಾಗ ಎಲ್ಲೋ ಒಂದ್ ಕಡೆಯಲ್ಲಿ ತಹಶೀಲ್ದಾರ್ ಪೋಡಿ ಮಾಡಿಕೊಡುವಂತದಕ್ಕೆ ಇರ್ತಕ್ಕಂಥ ಎಲ್ಲಾ ಪ್ರೊಸೀಜರಲ್ ಲ್ಯಾಪ್ಸಸ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ತಹಶೀಲ್ದಾರ್ ಮೇಲೆ ಸುಲಭವಾಗಿ ಅಲಿಗೇಷನ್ ಅನ್ನು ಮಾಡಬಹುದು, ಸುಲಭವಾಗಿ ಹೇಳ್ಬಹುದು, ಅವ್ರನ್ನ ಫಿಕ್ಸ್ ಕೂಡ ಮಾಡಬಹುದು. ಆದ್ರೆ ತಹಶೀಲ್ದಾರ್ ಇಂಥದ್ದೊಂದು ಕೆಲಸವನ್ನು ಕೈ ಹಾಕೋದಕ್ಕೆ ಕಾರಣ ಆಗಿರುವಂತವ್ರು ಯಾರು? ಹಾಗಾದ್ರೆ CS ಈ ರಾಜ್ಯದ ಕಾರ್ಯಾಂಗದ ಮುಖ್ಯಸ್ಥರ ವಿರುದ್ಧ ಯಾರಾದ್ರೂ ಏನಾದ್ರು ಕೆಲಸ ಅವರ ಕೆಳ ಹಂತದಲ್ಲಿ ಇರ್ತಕ್ಕಂಥ ಮಾಡೋದಕ್ಕೆ ಸಾಧ್ಯ? ಕೆಳ ಹಂತದಲ್ಲಿ ಅದನ್ನ ಪ್ರಶ್ನಿಸಿದಕ್ಕೇನೆ ಅವರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈಗಾಗಲೇ ಮನೀಶ್ ಮೋದ್ಗಿಲ್ ಅವರನ್ನ ಟ್ರಾನ್ಸ್ಫರ್ ಮಾಡಿರುವಂತದ್ದು ನಮ್ಮ ಮುಂದಿದೆ. ಹಾಗೆ ಇಲ್ಲೊಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡಿದ್ದಾರೆ, ಭೂಮಿ ಮಾನಿಟರಿಂಗ್ ಸೆಲ್ ಇನ್ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್. ಇದರ ಇಶ್ಯೂಸ್ ಓನ್ಲಿ ಇನ್ ಬ್ಯಾಂಗ್ಳೂರ್ ಅರ್ಬನ್ ಇಶ್ಯೂಸ್ ಬಗ್ಗೆ ಇವರು ಒಂದು ಗ್ರೂಪ್ ಮಾಡ್ಕೊಳ್ಳ. ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳ ಬಗ್ಗೆ ಕೂಡ ಇದನ್ನ ಮಾಡ್ಕೊಳ್ಬೇಕು. ಅದರೆಲ್ಲದರ ಬಗ್ಗೆ ಇವರು ಚರ್ಚೆ ಮಾಡ್ತಾರೆ, ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ಮಾಡ್ತಾರೆ ಅಂದ್ರೆ ಏನಿದ್ರ ಅರ್ಥ ಇದು? ಫಸ್ಟ್ ಆಫ್ ಆಲ್ 2002-03ರಲ್ಲಿ ಇವರ ತಾಯಿಯವರಿಗೆ ಯಾವುದೇ ಜಮೀನು ದತ್ತವಾಯಿತು ಅಂತ ನಾನು ನಂಬೋದಿಲ್ಲ. ಆ ಜಮೀನು ಇವರ ತಾಯಿಗೆ ಯಾವುದೇ ತರಹದಾಗಿ ದತ್ತವಾಗಿಲ್ಲ. ದತ್ತವಾಗಿರೋ ಹಾಗೆ ದಾಖಲೆಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಈಗ ಹೊರಟಿದ್ರು, ಈಗ ಬಿಗಾಕೊಂಡಿದ್ದಾರೆ. ದಟ್ಸ್ ನಂಬರ್ 1. ನಂಬರ್ 2, ಇವರಿಗೆ ಸಹಕಾರ ಮಾಡಿರುವಂತ ಬೇರೆ ಬೇರೆ ಅಧಿಕಾರಿಗಳಂತೂ ಖಂಡಿತ ಇದ್ದಾರೆ. ಮೇಲ್ನೋಟಕ್ಕೆ ನಮ್ಮ ಬೆಂಗಳೂರಿನ ಅರ್ಬನ್ DC ಅವರು ಇವರ ಕೈ ಸೇರಿಸಿರೋ ಹಾಗಿದೆ. ನಾನು ಹೇಳೋ ಹಾಗೆ the chief secretary not alone, but you should also arrest the crook, Bangalore Urban DC. ಅವರ ಸಹಕಾರ ಇಲ್ಲದೆ ಆಲ್ ಆಫ್ ದೀಸ್ ಥಿಂಗ್ಸ್ ವುಡ್ ಬಿ ಇಂಪಾಸಿಬಲ್. ಯಾಕೆಂದ್ರೆ ಚೀಫ್ ಸೆಕ್ರೆಟರಿ ಡಸ್ ನಾಟ್ ಆಕ್ಚುಲಿ ಲುಕ್ ಇನ್ ಟು ರೆವಿನ್ಯೂ ರೆಕಾರ್ಡ್ಸ್. ರೆವಿನ್ಯೂ ಇಲಾಖೆಗೆ ಅವರು ಆಕ್ಚುಲಿ ವಿಶೇಷವಾದಂಥ ಒಂದು ಅವರ ಅಧಿಕಾರ ಇರೋದಿಲ್ಲ. ರೆವಿನ್ಯೂ ಇಲಾಖೆಯಲ್ಲಿ ಏನೇ ಮಾಡಬೇಕಾದ್ರೂ, ಪರ್ಟಿಕ್ಯುಲರ್ಲಿ ಈ ತರ ಟ್ರಾನ್ಸಾಕ್ಷನ್ಸ್ ನೀವು ಮಾಡಬೇಕಾದ್ರೆ ಇದ್ದುವಂಥದ್ದು ನಿಮಗೆ DC ಅವರ ಕೋಆಪರೇಷನ್ ಬೇಕಾಗೇ ಆಗುತ್ತೆ. ಸೊ ಮೇಲ್ನೋಟಕ್ಕೆ ದಿಸ್ ಶೋಸ್ ದಟ್ ದ ಕ್ರೂಕ್ ಇಸ್ ನಾಟ್ ಜಸ್ಟ್ ದ ಚೀಫ್ ಸೆಕ್ರೆಟರಿ ಬಟ್ ಆಲ್ಸೋ ದ ಅರ್ಬನ್ DC ಅಂತ. ಆ್ಯಂಡ್ ಇವರಿಗೆ ಸಹಕಾರ ಮಾಡಿದಂಥ ತಹಸೀಲ್ದಾರ್ ಇರ್ಬೋದು ಅಥವಾ ಅಸಿಸ್ಟೆಂಟ್ ಕಮಿಷನರ್ ಇರ್ಬೋದು, ಆಲ್ ಆಫ್ ದೆಮ್ ವಿಲ್ ಹ್ಯಾವ್ ಟು ಬಿ ಬಿಹೈಂಡ್ ದ ಡಾಕ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇವರು IAS ಆಫೀಸರ್ ಆಗಿದ್ದಾರೆ ನಿಜ, ಬಟ್ ಆದರೆ ಸಮಸ್ಯೆ ಏನಾಗುತ್ತೆ ಅಂದರೆ ರಾಜ್ಯದ ಜನತೆ ಈ ಪ್ರಕರಣವನ್ನು ನೋಡ್ತಾ ಇದೆ. ನೀವು ಆ ಜಾಗವನ್ನು ತೋರಿಸಿದಾಗ ಯಾರಿಗೆ ಆಗಲಿ ಸಹಜವಾಗಿ ಗೊತ್ತಾಗುತ್ತೆ, ಇದಕ್ಕೆ ಸಂಬಂಧಪಟ್ಟಾಗೆ ಯಾರು ಸುಪರ್ದಿನಲ್ಲಿ ಇರಲಿಲ್ಲ, ಈಗ ದಾಖಲೆಗಳನ್ನು ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಅಂತ. ಬೆಂಗಳೂರಿನ ಸರ್ಜಾಪುರದಲ್ಲಿ ಯಾರಾದರೂ ಸ್ವಂತ ಜಾಗವನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿರುವಂಥ ಜಾಗವನ್ನು ಆ ರೀತಿ ಬಿಟ್ಕೊಳ್ತಾರ? ಇಲ್ವೇ ಇಲ್ಲ. ಸಾರ್ವಜನಿಕರಿಗೆ ಈಗಾಗಲೇ ಸಂಶಯ ಹುಟ್ಟಿದೆ. ಸೊ ಇಲ್ಲಿ ಆಗಬೇಕಾಗಿರುವಂಥದ್ದು ಕ್ರಿಮಿನಲ್ ಪ್ರಕರಣ. ಕ್ರಿಮಿನಲ್ ಪ್ರಕರಣ ಯಾವಾಗ ಆಗುತ್ತೆ? ಯಾರಾದರೂ ದೂರು ಕೊಟ್ರೆ. ಇವರು ದೂರು ಕೊಟ್ಟು 3 ದಿನ ಆಗಿದೆ ಅನ್ಸುತ್ತೆ. FIR ಆಗಿದೆಯಾ? ಮಂಗಳೂರು FIR ಆಗಿಲ್ಲ. FIR ಆಗಿಲ್ಲ ಅನ್ನೋದಾದ್ರೆ ನಮ್ಮ ಮುಖ್ಯಮಂತ್ರಿಗಳ ಒಂದು ವೈಫಲ್ಯನೇ ಎದ್ದು ಕಾಣುತ್ತೆ. ಯಾತಕ್ಕೆ ಅಂದ್ರೆ ಮುಖ್ಯಮಂತ್ರಿಗಳು ಈ ಒಂದು ಹೊಸ ವ್ಯವಸ್ಥೆಯನ್ನು ಹುಟ್ಟು ಹಾಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಅನುಮತಿ ಬೇಕು FIR ಹಾಕ್ಲಿಕ್ಕೆ. ಇದು ಭಾರತದಲ್ಲಿ ಬೇರೆ ಯಾವುದೇ ರಾಜ್ಯದಲ್ಲಿ ಇಲ್ಲದೆ ಇರುವಂತ ಅನಿಷ್ಟ ವ್ಯವಸ್ಥೆಯನ್ನ ನಮ್ಮ ಮುಖ್ಯಮಂತ್ರಿಗಳು ತಂದು ಕರ್ನಾಟಕದಲ್ಲಿ ಇಟ್ಟಿದ್ದಾರೆ. ಸೊ ದೇರ್ ಫಾರ್ ಈ ಎಲ್ಲ ಪ್ರಕರಣಗಳ ಮೂಲಕ ಸಿದ್ದರಾಮಯ್ಯನವರು ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಹೇಳಲಿಕ್ಕೆ ಏನು ಇಚ್ಛೆ ಪಡ್ತೀನಿ ಅಂದ್ರೆ, ಈ ಈಸ್ ಪ್ರೂವಿಂಗ್ ದಟ್ ಈಸ್ ಅಬ್ಸಲ್ಯೂಟ್ಲಿ ಅನ್ಫಿಟ್ ಅಂತ. ಈ ಈಸ್ ಕಂಪ್ಲೀಟ್ಲಿ ಅನ್ಫಿಟ್ ಟು ಬಿ ದ ಚೀಫ್ ಮಿನಿಸ್ಟರ್. ಈ ಶುಡ್ ಗೆಟ್ ಔಟ್ ಆಫ್ ದಟ್ ಚೇರ್. ಅಂಡ್ ಈ ಪ್ರಕರಣದಲ್ಲಿ ನ್ಯಾಯ ಒದಗಿಸಿ ಕೊಡುವಂತ ದಕ್ಷ ಮತ್ತೆ ಪ್ರಾಮಾಣಿಕ ವ್ಯಕ್ತಿಯನ್ನ ದಯವಿಟ್ಟು ನಮ್ಮ ಮುಖ್ಯಮಂತ್ರಿಗಳನ್ನಾಗಿ ಕೊಂಡಿಸಬೇಕಾಗಿದೆ. ಅಂಡ್ ಇಫ್ ದೇರ್ ಇಸ್ ನೋ ಬಡಿ, ಲೆಟ್ ದಟ್ ಸೀಟ್ ಬಿ ಎಂಪ್ಟಿ.
ಬಿಕಾಸ್ ಚೀಫ್ ಸೆಕ್ರೆಟರಿ ಈ ಪ್ರಮಾಣದಲ್ಲಿ ಫ್ರಾಡ್ ಮಾಡ್ತಾರೆ ಅಂದಾಗ ಅದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತೇ ಹೋದ್ರೆ ದೆನ್ ಇಟ್ ಇಸ್ ಅಬ್ಸಲ್ಯೂಟ್ಲಿ ಅನ್ಫಿಟ್. ಪೀಪಲ್ ವಿಲ್ ಲೂಸ್ ಫೇತ್. ಯಾಕಂದ್ರೆ ಚೀಫ್ ಸೆಕ್ರೆಟರಿ ದಾಖಲೆಗಳನ್ನ ತಿದ್ದುವಂಥದ್ದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾಗಲೇ ಹೇಳ್ದಂಗೆ ಅಟ್ ದ ಕಾಸ್ಟ್ ಆಫ್ ರಿಪಿಟೇಷನ್ ಹೇಳ್ತೀನಿ, ನಥಿಂಗ್ ಹ್ಯಾಪನ್ ಇನ್ 2002-03. ಈಗಷ್ಟೇ ಇದರೆಲ್ಲ ಪ್ರೊಸೀಜರ್ ಆರಂಭ ಆಗಿರುವಂತದ್ದು. ಅವರು ಏನು ಜನವರಿ ತಿಂಗಳಿನಲ್ಲಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾಗ್ತಾರೆ. ರಾಜ್ಯದ ಮುಖ್ಯ ಕಾರ್ಯದರ್ಶಿ ಆದ 14ನೇ ದಿವಸಕ್ಕೆ ಇದರ ಬಗೆಗಿನ ಮೊದಲ ಆದೇಶ ಹೊರಬೀಳುವಂತದ್ದು, ಇದಕ್ಕೆ ಪೋಡಿ ಮಾಡಿಸ್ಕೊಡ್ಬೇಕು ಅನ್ನುವಂಥದ್ದಕ್ಕೆ ಸೂಚನೆ ಹೊರಗಡೆ ಬೀಳುವಂತದ್ದು. ಅಂದ್ರೆ ಆರಂಭ ಆಗಿ ನಂತರ ಅವರು 3 ತಿಂಗಳಿಗೆ ಎಕ್ಸ್ಟೆನ್ಷನ್ ಮೇಲೆ ಇದ್ದಾರೆ. ಈ ಅವಧಿಯಲ್ಲಿ ಇದೆಲ್ಲವೂ ಕೂಡ ಪ್ರಕ್ರಿಯೆಯನ್ನು ಮುಗಿಸುವಂತ ಕೆಲಸವನ್ನು ಮಾಡ್ಕೊಡ್ತಾರೆ. ಏನಿದು ಈಗ ಆಕ್ಚುಲಿ ನಾವು ಮಾತಾಡ್ಲಿಕ್ಕೆ ನಮ್ಮ ಚೀಫ್ ಸೆಕ್ರೆಟರಿ ಅವರು ಈ ಪ್ರೋಗ್ರಾಮ್ ನೋಡ್ತಿದ್ರೆ ನಾನು ಮಾತಾಡೋದು ನಿಲ್ಲಿಸ್ತೀನಿ. ಅವ್ರು ಇಷ್ಟೇ ಮಾಡ್ಬೇಕಾಗಿರೋದು 2002-03ರಿಂದ ಮೊನ್ನಿನ ಜನವರಿವರೆಗೆ ಮಧ್ಯದಲ್ಲಿ ಯಾವ್ದಾದ್ರು 4 ಪ್ರಯತ್ನ ಈ ರೀತಿ ನಮಗೆ ದಾಖಲೆಗಳನ್ನ ಸರಿ ಮಾಡಿಕೊಡಿ ಅಂತ ಇವ್ರು ಮಾಡಿರೋ 4 ರಿಕ್ವೆಸಿಷನ್ ಲೆಟರ್ಗಳನ್ನ ಕೊಡ್ಲಿ. ಸೀಲ್ ಇರುತ್ತೆ. ನೀವು ಗವರ್ನಮೆಂಟ್ಗೆ ರಿಕ್ವೆಸಿಷನ್ ಲೆಟರ್ ಕೊಟ್ಟರೆ ನಿಮ್ಗೆ ಸೀಲ್ ಹಾಕಿ ಅಕ್ನಾಲೇಜ್ಮೆಂಟ್ ಕೊಡ್ತಾರಲ್ಲ, ದಯವಿಟ್ಟು ಕೊಡಿ. ಆ್ಯಂಡ್ ಐ ವಿಲ್ ಸ್ಟಾಪ್ ಟಾಕಿಂಗ್. ಮೇಲ್ ನೋಟಕ್ಕೆ ಹಿ ಈಸ್ ಟ್ರೈಂಗ್ ಟು ಮೇಕ್ ಅ ಫೂಲ್ ಔಟ್ ಆಫ್ ದಿಸ್ ಹೋಲ್ ಸ್ಟೇಟ್. ನಮ್ಮ ಚೀಫ್ ಸೆಕ್ರೆಟರಿ ಏನು ಮಾಡ್ತಿದ್ದಾರೆ, ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ರೆವಿನ್ಯೂ ಲಾಯರ್ಗಳಿದನ್ನು ನೋಡ್ತಾ ಇದ್ರೆ ಖಂಡಿತ ಅವ್ರಿಗೂ ಕೂಡ ಆ್ಯಕ್ಚುಲಿ ದೇ ವಿಲ್ ಫೀಲ್ ಔಟ್ರೇಸ್ಡ್. ದಿಸ್ ಇಸ್ ನಾಟ್ ದ ವೇ. ಕ್ರೈಮ್ ಮಾಡೋದಿದೆ, ಬಟ್ ದಿಸ್ ಇಸ್ ನಾಟ್ ದ ವೇ ಟು ಈವನ್ ಕಮಿಟ್ ಅ ಕ್ರೈಮ್. ದಿಸ್ ಇಸ್ ಆ್ಯಕ್ಚುಲಿ ದ ವೇ ಟು ಗೆಟ್ ಕಾಟ್ ಈಸಿಲಿ. ರಾಜ್ಯ ಸರ್ಕಾರದ ಸಾಧಾರಣ ವ್ಯಕ್ತಿ ಕೂಡ ನೋಡ್ತಿದ್ದಾರೆ. ರೆವಿನ್ಯೂ ಮ್ಯಾಟರ್ಗಳು ಆ್ಯಕ್ಚುಲಿ ಅರ್ಥವಾಗದೇ ಇರೋವಂಥದ್ದು ಏನಿಲ್ಲ, ಭಾಳ ಸರಳವಾಗಿರುತ್ತೆ. ಜನರಿಗೆ ಇವಾಗಲೇ ಸರ್ಕಾರದ ಬಗ್ಗೆ ನಂಬಿಕೆ ಕಳ್ಕೊಳ್ತಿದ್ದಾರೆ. ಮತ್ತು ಸಾಮಾನ್ಯ ಮಟ್ಟದ ನೌಕರ ಇವಾಗ ಹೇಗೆ ಅವನು ಪ್ರಾಮಾಣಿಕವಾಗಿರ್ಲಿಕ್ಕಾಗತ್ತೆ? ಆತನ ಒಂದು, ಯಾಕಂದರೆ ನಮ್ಮ ಸ್ನೇಹಿತರು ಹೇಳ್ತಿರೋ ಹಾಗೆ ಎಕ್ಸಿಕ್ಯೂಟಿವ್ನ ಮುಖ್ಯಸ್ಥರು ಈ ಚೀಫ್ ಸೆಕ್ರೆಟರಿ, ಆ್ಯಂಡ್ ಇವ್ರು ಹೇಳಿದ್ರು ಚೀಫ್ ಸೆಕ್ರೆಟರಿ ಅಂತ. ನಾನು ಹೇಳ್ತೀನಿ ಈಸ್ ಅ ಚೀಫ್ ಕ್ರೂಕ್. ಆ್ಯಂಡ್ ಲಾಸ್ಟ್ ಟೈಮ್ ಯಾವಾಗ ನಾವು ಚೀಫ್ ಸೆಕ್ರೆಟರಿ ಬಗ್ಗೆ ಇಷ್ಟು ಹಗುರವಾಗಿ ಮಾತನಾಡ್ತಿದ್ವಿ, ಆ್ಯಂಡ್ ಇದಕ್ಕೆಲ್ಲ ಅವಕಾಶ ಕೊಟ್ಟಿರೋದು ಯಾರು? ವಿ ಆರ್ ಆಲ್ ರೆಸ್ಪಾನ್ಸಿಬಲ್ ಹ್ಯೂಮನ್ ಬೀಯಿಂಗ್ಸ್. ಆ್ಯಕ್ಚುಲಿ ಯಾವುದೇ ಒಂದು ಟಿವಿ ಸ್ಟುಡಿಯೋದಲ್ಲಿ ಬಂದು ಇನ್ನೊಬ್ಬರ ಬಗ್ಗೆ ನಾವು ವಿ ವುಡ್ ನೆವರ್ ಲೈಕ್ ಟು ಟಾಕ್, ಬಟ್ ಟುಡೇ ವಿ ಆರ್ ಫೋರ್ಸ್ ಟು ಟಾಕ್ ಲೈಕ್ ದಿಸ್. ಯಾತಕ್ಕೆ ಅಂದರೆ ವಿ ವಾಂಟ್ ದ ಗವರ್ನಮೆಂಟ್ ಟು ವೇಕ್ ಅಪ್, ವಿ ವಾಂಟ್ ದ ಚೀಫ್ ಮಿನಿಸ್ಟರ್ ಟು ವೇಕ್ ಅಪ್ ಆ್ಯಂಡ್ ಸಿ ದಟ್ ದಿಸ್ ಇಸ್ ಅ ವೆರಿ ಸೀರಿಯಸ್ ಮ್ಯಾಟರ್. ಎಸ್, ಯಾಕಂದ್ರೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಯ ಇಡೀ ರಾಜ್ಯದ ಇತಿಹಾಸದಲ್ಲಿ ಈ ರೀತಿಯಾದ ಒಂದು ಗಂಭೀರ ಆರೋಪವನ್ನು ಓರ್ವ ಮುಖ್ಯ ಕಾರ್ಯದರ್ಶಿ ಎದುರಿಸ್ತಾ ಇರತಕ್ಕಂಥದ್ದು, ಇವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರಕ್ಕೆ ಇರ್ತಕ್ಕಂಥ ಹಿಂಜರಿಕೆ ಏನು? ಯಾವ ಕಾರಣಕ್ಕಾಗಿ ಇಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ? ಏನು ತನಿಖೆ? ಹಾಗಾದ್ರೆ ಸರ್ಕಾರನೇ ತನ್ನ ಅಧಿಕಾರಿಗಳ ಮೂಲಕವಾಗಿ ವರದಿಯನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ರ ಮೂಲಕವಾಗಿನೇ ಯಾವ ರೀತಿಯಂತ ತನಿಖೆ ಆಗೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಸಹಜವಾಗಿನೇ ಇರುವಂತದ್ದು. ಇದ್ರ ಬಗ್ಗೆ ಚರ್ಚೆ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ಬ್ರಿಗೇಂದ್ರ, ಮತ್ತೊಮ್ಮೆ ಸ್ವಾಗತ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ಕಂದಾಯ ಸಚಿವರಾಗಿರುವ ಕಾಗೋಡು ತಿಮ್ಮಪ್ಪ ಅವರು ಕೂಡ ಈ ವಿಚಾರದಲ್ಲಿ ನನಗೆ ಆತ ನೆಂಟನೂ ಅಲ್ಲ ಬಂಟನೂ ಅಲ್ಲ ಅನ್ನುವಂತ ಮಾತುಗಳನ್ನೇನೋ ಹೇಳಿದ್ದಾರೆ. ಆದ್ರೆ ಅವರಿಂದ ನಾವು ನಿರೀಕ್ಷೆ ಮಾಡ್ತಾ ಇರುವಂತದ್ದು ಆಕ್ಷನ್ ಅನ್ನು ನಿರೀಕ್ಷೆ ಮಾಡ್ತಾ ಇರುವಂತದ್ದೇ ಹೊರತು ಅವರು ನೆಂಟನೋ ಬಂಟನೋ ಅನ್ನುವಂಥದ್ದು ಮುಖ್ಯ ಆಗೋದಿಲ್ಲ. ಬದಲಿಗೆ CS ಅರವಿಂದ್ ಜಾಧವ್ ಅವರ ವಿರುದ್ಧ ಇರತಕ್ಕಂತ ಆರೋಪ ಏನಿದೆ, ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾಗೋಡು ತಿಮ್ಮಪ್ಪ ಅವ್ರಿಗೆ ಏನು ಆಕ್ಷನ್ ಅನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ ಹೊರತು ಅವರ ಮಾತುಗಳಲ್ಲ, ನೆಂಟನೂ ಅಲ್ಲ ಬಂಟನೂ ಅಲ್ಲ ಅನ್ನುವಂತಹ ಮಾತುಗಳ ಮೂಲಕವಾಗಿ ಅವರು ಹೇಳೋದ್ರ ಮೂಲಕ ಏನನ್ನು ಸಾಧಿಸಿದಂತೆ ಆಗಿದೆ. ಯಾಕಂದ್ರೆ ಕಾಗೋಡು ತಿಮ್ಮಪ್ಪ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಕಂದಾಯ ಇಲಾಖೆಯ ಬಗ್ಗೆ ಪ್ರತಿಯೊಂದು ಅಂಶಗಳು ಕೂಡ, ಇಲ್ಲಿ ಆಗ್ತಕ್ಕಂಥ ಲ್ಯಾಂಡ್ ಟ್ರಾನ್ಸಾಕ್ಷನ್ಗೆ ಆಗಿರ್ತಕ್ಕಂಥ ಪ್ರತಿಯೊಂದು ಅಂಶಗಳ ಬಗ್ಗೆ ಕೂಡ ಸ್ಪಷ್ಟತೆ ಇರತಕ್ಕಂಥ ಓರ್ವ ವ್ಯಕ್ತಿ ಇವತ್ತು ಕಂದಾಯ ಸಚಿವರಾಗಿ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕಾಗೋಡು ತಿಮ್ಮಪ್ಪ ಅವರು. ಹೀಗಾಗಿ ಅವರೇ ಇದರ ಸ್ಪಷ್ಟತೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅವರ ಹೇಳಿಕೆಗಳು ಮುಖ್ಯ ಆಗೋದಿಲ್ಲ. ಅವರು ಆತನ ನಾನು ಪ್ರೊಟೆಕ್ಟ್ ಮಾಡಲ್ಲ ಅನ್ನುವಂತ ರೀತಿಯಾದಂತಹ ಈ ಮಾತುಗಳನ್ನು ಹೇಳ್ತಾರೆ. ನೆಂಟನೂ ಅಲ್ಲ ಬಂಟನೂ ಅಲ್ಲ ಅನ್ನುವಂಥದ್ದನ್ನ, ಈ ನಾನು ಪ್ರೊಟೆಕ್ಟ್ ಮಾಡೋದಿಲ್ಲ ಅನ್ನುವಂಥದ್ದನ್ನ ಈ ರೀತಿ ಮೂಲಕವಾಗಿ ಅವರು ಹೇಳ್ಕೊಳ್ಬಹುದು. ಆದರೆ ಅವರು ಆಕ್ಷನ್ ಮೂಲಕವಾಗಿ ಅದನ್ನು ತೋರಿಸಬೇಕಾಗತ್ತೆ. ಅವ್ರು ನಿಜಕ್ಕೂ ಕೂಡ ಇವ್ರನ್ನ ಪ್ರೊಟೆಕ್ಟ್ ಮಾಡ್ತಾರೋ ಮಾಡೋದಿಲ್ವೋ ಅನ್ನುವಂಥದ್ದು ಬಾಯಿ ಮಾತಿನಿಂದ ಅಲ್ಲ, ಅವರ ನಡಾವಳಿಯಿಂದ, ಅವ್ರು ಕೈಗೊಳ್ಳುವಂತ ಕ್ರಮದಿಂದ ಗೊತ್ತಾಗಬೇಕಾಗುವುದು. ಯಾಕೆ ಹಾಗಾದ್ರೆ ಇದರ ಬಗ್ಗೆ ತನಿಖೆಗೆ ಆದೇಶವನ್ನ ಮಾಡ್ತಾ ಇಲ್ಲ? ಕೇವಲ ರಿಪೋರ್ಟ್ ಅನ್ನ ಕೇಳಿದ್ದಾರೆ ಹೊರತು, ಅವ್ರು ಇದುವರೆಗೆ ನಾವು ಸ್ಪಷ್ಟವಾಗಿ ಗಮನಿಸಬೇಕಾದ್ರು ಅವ್ರು ಇದರ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದಾರೆ ಹೊರತು ಇದರ ಬಗ್ಗೆ ತನಿಖೆಗೆ ಅವರು ಆದೇಶವನ್ನ ಮಾಡಿಲ್ಲ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಅವರದೇ ಇಲಾಖೆಯಲ್ಲಿ ನಡೆದಿರ್ತಕ್ಕಂತಹ ಘಟನೆಗಳು, ಯಾಕಂದ್ರೆ
ಲ್ಯಾಂಡ್ ರೆಕಾರ್ಡ್ಸ್ಗೆ ಸಂಬಂಧಪಟ್ಟಂತೆ ಭೂಮಿ ಸಾಫ್ಟ್ವೇರ್ ನಲ್ಲಿ ಇದು ಸಿಕ್ಕಾಕೊಂಡ ನಂತರ ಅಷ್ಟೇನೆ ಇದು ಬೆಳಕಿಗೆ ಬಂದಿರುವಂತದ್ದೇ ಹೊರತು ಅದರ್ವೈಸ್ ಇದು ಮುಚ್ಚಿ ಹೋಗಬಹುದಾಗಿತ್ತು. ಆ ಮುಚ್ಚಿ ಹೋಗೋದನ್ನ ತಪ್ಪಿರುವಂತದ್ದು ಕೂಡ ಕಂದಾಯ ಇಲಾಖೆ ಈ ವೆಬ್ಸೈಟ್ ನ ಕಾರಣದಿಂದಾಗಿ ಭೂಮಿಯಿಂದ ಅನ್ನುವಂಥದ್ದು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂತದ್ದು. ಭಾಸ್ಕರ್ ಅವರೇ, ಈಗಾಗಲೇ ಸಚಿವರ ಇಂತಹ ಮಾತುಗಳ ಮೂಲಕವಾಗಿ ವ್ಯಕ್ತ ಆಗ್ತಾ ಇರುವಂತದ್ದು ನಾವು ಪ್ರೊಟೆಕ್ಟ್ ಮಾಡಲ್ಲ ಅನ್ನುವಂಥ ಮಾತುಗಳಷ್ಟೇ. ಕೇವಲ ಮಾತುಗಳಿಂದ ತೃಪ್ತಿ ಪಡ್ಕೊಳ್ಬೇಕಾದಂತ ಪರಿಸ್ಥಿತಿಯಲ್ಲಿ ಇದೀರಾ ಇವಾಗ? ಅಲ್ಲ, ಈಗ ಇವರು ಕಂದಾಯ ಸಚಿವರು ಬರೀ ಲಿಪ್ ಸರ್ವಿಸ್ ಮಾಡಿದ್ರೆ ಸಾಲಲ್ಲ, ಆ್ಯಕ್ಷನ್ ಮಾಡಿ ತೋರಿಸ್ಬೇಕು ರಾಜ್ಯದ ಜನತೆಗೆ. ಯಾಕಂದರೆ ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗ್ತಿದ್ದಾರೆ ಅವರು, ಬರೀ 20 ತಿಂಗಳಿದೆ. ಈಗೇನು ಅವಾಂತರ ಮಾಡಿದ್ದಾರೆ ಈ 3.5 ವರ್ಷದಿಂದ, ಅದಕ್ಕೆ ಒಂದು ಸ್ವಲ್ಪ ಅವರು ಪ್ರಾಯಶ್ಚಿತ್ತ ಮಾಡ್ಕೋಬೇಕಲ್ಲ, ಏನಾರು ಒಂದು ಮಾಡಬೇಕು. ಈ ಜಮೀನಿನ ವಿಚಾರ ಮಾತಾಡಬೇಕಾದ್ರೆ ಒಂದೇ ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನು ಅಂದರೆ, ಈ ರಾಮನಾಯಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 29 ಇದ್ರಲ್ಲ, ಅದರಲ್ಲಿ ಬರೀ ಇವ್ರ ಜಮೀನು ಮಾತ್ರ ಇಲ್ಲ, 74 ಎಕರೆ ಜಮೀನಿದೆ ಅದರಲ್ಲಿ ಬೇರೆ ಕ್ಲೈಮೆಂಟ್ಸ್ಗೆ 43 ಜನಕ್ಕೆ ಇದೇ ರೀತಿಯಾಗಿ ಮಾಡಿಕೊಟ್ಟಿದ್ದಾರೆ. ಇವರು ಒಬ್ಬರು ಫೈಲನ್ನು ಕಳೆದಾಕ್ಲಿಕ್ಕೋಸ್ಕರವಾಗಿ ಆ 43 ಜನದ ಫೈಲನ್ನು ಕಳೆದಾಕ್ಬಿಟ್ಟಿದ್ದಾರೆ. ಒಟ್ಟಿಗೆ ಈ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಯಾವುದೇ ದಾಖಲಾತಿಗಳು ಇಲ್ಲ, ಎಲ್ಲ ಮಾಯ ಮಾಡಿಬಿಟ್ಟಿದ್ದಾರೆ. ಕೊನೆ ಮಾತೊಂದು ಹೇಳಬೇಕು, ಮುಖ್ಯಮಂತ್ರಿಗೆ ಹೇಳಬೇಕು, ದಯವಿಟ್ಟು ಈ ಕರಪ್ಟ್ ಆಫೀಸರ್ನ ಹೊರಗೆ ಕಳಿಸಿ, ಯಾರೊಬ್ಬ ಪ್ರಾಮಾಣಿಕನ ಕೂಡಿಸಿ ಹೋಗಿರೋ ಮಾನ ಮರ್ಯಾದೆಯನ್ನು ಉಳಿಸ್ಕೊಳ್ಳಿ, ಹೆಗ್ಗಣಕ್ಕೆ ಬಡಿಯಂಗೆ ಬಡ್ದವನ್ನ ಹೊರಗಾಕಿ ಅಂತ ಹೇಳ್ತಾ ಇದ್ದೀನಿ. ಹಕೀಮ್ ಅವರೇ, ಯಾಕಂದ್ರೆ ಈಗ ಅವ್ರು ಇರುವಂತ ಸರ್ವಿಸ್ ಎಕ್ಸ್ಟೆನ್ಷನ್ ಅಲ್ಲಿ ಇರ್ತಕ್ಕಂಥ ಓರ್ವ ವ್ಯಕ್ತಿ, ಅವ್ರ ವಿರುದ್ಧ ಏನ್ ಆಕ್ಷನ್ ಸರ್ಕಾರ ತೆಗೆದುಕೊಳ್ಬೇಕಾಗಿರುವಂತದ್ದು? ಮತ್ತೊಂದು ಬಾರಿಗೆ ಅವ್ರನ್ನ ಮುಂದುವರಿಸಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಇವು ನಡೀತಾ ಇದೆ. ಕಳೆದ CS ಗಳನ್ನು ಕೂಡ ಮುಂದುವರಿಸಿರೋದು. ಇಲ್ಲಿ ಒಬ್ಬ ಆರೋಪವನ್ನು ಎದುರಿಸ್ತಾ ಇರ್ತಕ್ಕಂಥ CS ಅನ್ನ ಇವರಿಂದಾಗಿ ಕರ್ನಾಟಕದ ಯಾವುದೋ ಒಂದು ಪ್ರೋಸೆಸ್ ಅಲ್ಲಿ ಕಾರ್ಯನಿರ್ವಹಣೆಯಲ್ಲಿ, ಇಲಾಖೆಗಳ ಕಾರ್ಯನಿರ್ವಹಣೆಯಲ್ಲಿ ಇವರು ಪ್ರಮುಖವಾಗಿದ್ದಾರೆ ಅನ್ನೋ ಕಾರಣ ಇವ್ರನ್ನ ಸರ್ವಿಸ್ ಎಕ್ಸ್ಟೆನ್ಷನ್ ಮಾಡೋದು, ಇಂಥವ್ರನ್ನ ಮುಂದುವರಿಸಬೇಕಾ? ತಮ್ಮ ಪರ್ಸನಲ್ ಕೆಲಸವನ್ನ ಮಾಡಿಸ್ಕೊಳ್ತಾ ಇರುವಂತ ಇದು ದಿನದಿಂದ ದಿನಕ್ಕೆ ಬ್ಯಾಡ್ ಟು ವರ್ಸ್ ಈ ದಾರಿಗೆ ಹೋಗ್ತಾ ಇದೆ ಈ ಪ್ರಕರಣ. ಇದರ ಬಗ್ಗೆ ಕಾಗೋಡು ತಿಮ್ಮಪ್ಪನವರು ಮತ್ತು ಸಿದ್ದರಾಮಯ್ಯ ಅವರು ಅವರ ಗಮನಕ್ಕೆ ಇದು ರವಿವಾರದಿಂದ ಬಂದಿದೆ. ಇವತ್ತು ಗುರುವಾರ ಸಂಜೆ ತಲುಪಿದ್ದೀವಿ. ಸೋಮವಾರದಿಂದ ಪ್ರತಿ ಮಾಧ್ಯಮಗಳಲ್ಲಿ ಇದು ಬರ್ತಾ ಇದೆ. ಕೂಗಳತೆಯಲ್ಲಿ ಈ ಕಂದಾಯ ಭವನ ಇದೆ ಇಲ್ಲಿ. ಇವತ್ತಿನ ತನಕ ಈ ಹಂತದ ತನಕ ಯಾವುದೇ ವರದಿ ಆಗಲಿ ಅವ್ರ ಕೈ ಸೇರಿಲ್ಲ. ಯಾರ್ದು ಮುಖ್ಯಮಂತ್ರಿಗಳಾಗಲಿ ಕಾಗೋಡು ತಿಮ್ಮಪ್ಪನವರಾಗಲಿ. ಸರ್ಕಾರದಲ್ಲಿ ಅದು ಇಚ್ಛಾಶಕ್ತಿನೇ ಇಲ್ಲದಂಗೆ ಆಗಿಬಿಟ್ಟಿದೆ. ಅವ್ರಿಗೆ ಕ್ಲೀನ್ ಚಿಟ್ಟಿಗೆ ಏನು ಮಾಡಬೇಕು ಅದರ ತಯಾರಿ ನಡೆಸ್ತಾ ಇದ್ದಾರೆ ಹೊರತಾಗಿ ಅವರಿಗೆ ಡಾಕ್ಯುಮೆಂಟ್ ಸಮೇತ ಎಲ್ಲವನ್ನು ನಾವು ಒದಗಿಸ್ತಾ ಇದ್ದೀವಿ, ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ ಅಂತೇಳಿ ಅವರಿಗೆ ಮೇಲ್ ಮಾಡಿ ಅವರಿಗೆ SMS ಕಳಿಸಿದ್ರು ಕೂಡ ಇವತ್ತಿನ ದಿನ ಚೀಫ್ ಸೆಕ್ರೆಟರಿ ಉತ್ತರ ಕೊಡ್ತಾ ಇಲ್ಲ. ಇವತ್ತಿನ ದಿನ ರಜೆ ಹಾಕಿ ಅವ್ರ ಮನೆಯಿಂದಲೇ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಮುಚ್ಚಿ ಹಾಕಲಿಕ್ಕೆ. ಉತ್ತರ ಭಾರತದ ಈ IAS ಆಫೀಸರ್ಸ್ಗಳ ಸಂಸ್ಕೃತಿ ಇದೆಯಲ್ಲ, ಇವರು ಇಲ್ಲಿಂದ ದೋಚಿಕೊಂಡು ಹೋಗಿ ತಮ್ಮೂರಲ್ಲಿ ತಮ್ಮ ರಾಜ್ಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದ್ರ ಬಗ್ಗೆನೇ ನಮ್ಮ ಸರ್ಕಾರ ಭಾಳ ಗಂಭೀರವಾಗಿ ಇವತ್ತು ತನಿಖೆ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಸತೀಶ್ ಚಂದ್ರನ್ ಅಂತವರು, TP SR ಅಂತವರು, ಲಿನ್ ಅಂತವರು, ಇತ್ತೀಚೆಗೆ ರಂಗನಾಥ್ನಂಥ ಅತ್ಯಂತ ಪ್ರಾಮಾಣಿಕ ಜನ ಈ ಮುಖ್ಯ ಕಾರ್ಯದರ್ಶಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಆದರೆ ಇಂಥ ಒಬ್ಬ ಏನು ಮಾನ ಮರ್ಯಾದೆ ಬಿಟ್ಟು ಇವತ್ತಿನ ದಿನ ಭೂ ಹಗರಣವನ್ನು ಮಾಡ್ಕೊಂಡು ಕೂತಂಥ ಏನು ಜಾಧವ್ ಇದ್ದಾರೆ, ಅವ್ರ ಬಗ್ಗೆ ಸರ್ಕಾರ ಯಾಕೆ ಮೃದು ಧೋರಣೆ ತಳಿತಾ ಇದೆ? ಅವ್ರಿಗೆ ನೋಡಿ, ಅವ್ರು ಎಕ್ಸ್ಟೆನ್ಷನ್ ಪೀರಿಯಡಲ್ಲಿ ಇದ್ದಾರೆ ಭಾಳ ಕ್ಲಿಯರ್ ಆಗಿ. ಅವರು ಸರ್ಕಾರಿ ನೌಕರರು ಅಲ್ಲ. ಈಗ ಅವ್ರಿಗೆ ಯಾವುದೋ ಡಿಸ್ಮಿಸ್ ಮಾಡಬೇಕಾಗಿಲ್ಲ, ಸಸ್ಪೆನ್ಷನ್ನು ಮಾಡಬೇಕಾಗಿಲ್ಲ. ಅವರಿಗೆ ರಿಲೀವಿಂಗ್ ಆರ್ಡರ್ ಕೊಟ್ಟರೆ ಕಳಿಸಿದ್ರೆ ಸಾಕು. ಆದರೆ ಈ ರಿಲೀವಿಂಗ್ ಆರ್ಡರ್ ಕೊಡ್ಲಿಕ್ಕೂ ಕೂಡ ಸರ್ಕಾರ ಯಾಕೆ ಹಿಂದೆ ಆಗ್ತಾ ಇದೆ ಅನ್ನೋದೇ ಒಂದು ಪ್ರಶ್ನೆ ಅಂತ. ನಿಜ. ಹಿರೇಮಠ ಅವರೇ, ತಾವೇನ್ ಹೇಳ್ತೀರಿ? ಯಾಕಂದ್ರೆ ಈಗ ಕಂದಾಯ ಸಚಿವರ ರಿಯಾಕ್ಷನ್ ಅನ್ನು ಕೂಡ ನಾವು ಗಮನಿಸಿದಾಗ ನಾವು ಯಾವುದೇ ರೀತಿಯಾಗಿ ಅವ್ರನ್ನ ನಾನು ಪ್ರೊಟೆಕ್ಟ್ ಮಾಡ್ತಾ ಇಲ್ಲ ಅನ್ನುವಂತ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿಕೆಗಳು ಸಾಕ ಹಾಗಾದ್ರೆ ಅಂತೀವಿ? ಹೇಳಿಕೆಗಳು ಯಾವುದೇ ದೃಷ್ಟಿಯಿಂದ ಸಾಲದು. ಯಾಕಂದರೆ ಹೇಳಿಕೆಗಳಿಂದ ಏನೂ ಆಗೋದಿಲ್ಲ. ಮತ್ತು ಇದು ಏನು ಪ್ರಕರಣ ಇದೆ, ಇದು ಕಂದಾಯ ಭೂಮಿಗೆ ನೇರವಾಗಿ ಸಂಬಂಧ ಇರುವಂತಹ ಪ್ರಕರಣ ಇದೆ. ಇದರಲ್ಲಿ ರೆವೆನ್ಯೂ ಮಿನಿಸ್ಟರ್ ಏನಿದ್ದಾರೆ ಕಾಗೋಡು ತಿಮ್ಮಪ್ಪ ಅವ್ರದ್ದು ಪಾತ್ರ ಅತಿ ಮಹತ್ವದ್ದು ಮತ್ತು ಕೇಂದ್ರೀಯ ಪಾತ್ರವಿದೆ. ಅವರು ವಯೋವೃದ್ಧರು, ಸಾಕಷ್ಟು ಅನುಭವಿಸ್ತಿದ್ದಾರೆ. ಇಲ್ಲಿ ಒಂದು ಸಮಗ್ರವಾದ ಶಿಫಾರಸುಗಳನ್ನು ಮುಖ್ಯಮಂತ್ರಿಗಳಿಗೆ ಅವರು ಬರವಣಿಗೆಯಲ್ಲಿ ಕೊಟ್ಟು ಇಬ್ಬರೂ ಕೂಡಿ, ಈಗಾಗಲೇ ನಾ ಏನು ಕೆಲವು ಕ್ರಮಗಳನ್ನು ಹೇಳಿದ್ದೇನೆ ಆಗಲೇ, ಅದನ್ನು ರಿಪೀಟ್ ಮಾಡಲಾರ್ದೆ ಇನ್ನು ಕೆಲವು ಬಹಳ ಮಹತ್ವದ ವಿಷಯ ಏನಂದರೆ, ಯಾಕೆ ಯಾವ ರೀತಿಯಿಂದ ಇವರು ಬೆಂಗಳೂರು ಮೆಟ್ರೋಪಾಲಿಟನ್ ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ, ರೀಜನ್ ಡೆವಲಪ್ಮೆಂಟ್ ಅಥಾರಿಟಿ, ಇವರು ಲೇಔಟ್ ಯಾಕೆ ಮಾಡಿಸಿದ್ರು ಈ 16 ಎಕರೆ ಒಳಗೆ? ಮತ್ತು ಈ ಒಂದು ದೊಡ್ಡ ಸುಳ್ಳು ಗುಳಿಗೆಯನ್ನು ಅಂದರೆ ಚೌಕಂದು ಉಳಿಸುವಂಥ ಪ್ರಯತ್ನ ಅರವಿಂದ್ ಜಾಧವ್ ಅವರು ಯಾಕೆ ಮಾಡ್ತಾ ಇದ್ದಾರೆ? ಅವ್ರು ಏನು ಹೇಳ್ತಾರೆ, ಅಲ್ಲಿಂದ
ಅವನ್ನ ಮಾರಾಟ ಮಾಡಿ ಎಲ್ಲಿ ಯಾವುದು ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಇದೆ ಅಲ್ರಿ, ಆ ತಾಲೂಕಿನಲ್ಲಿ ಮಾಡಿ ದೇವನಹಳ್ಳಿ ಒಳಗೆ ಇಲ್ಲಿ ಖರೀದಿ ಮಾಡಿದ್ರು ಅಂತ ಹೇಳ್ತಾರೆ. ಬಟ್ ಅದು ಇನ್ನೂ ಇವರ ತಾಯಿಯವರ ಹೆಸರಿನಲ್ಲಿದೆ, ಲೇಔಟು ಕೂಡ ಇವರ ತಾಯಿಯವರ ಹೆಸರಿನಲ್ಲಿದೆ, ಅದು ವೆಬ್ಸೈಟ್ ಮೇಲೂ ಕೂಡ ಸ್ಪಷ್ಟವಾಗಿದೆ. ಇದ್ರ ಜೊತೆಗೆ ಫೈಲ್ಗಳು ಮಿಸ್ ಆಗಿವೆ. ಅಂದರೆ ಇದು ಗಂಭೀರ ಏನಿದೆ ಮುಚ್ಚುವಂಥದ್ದು ಕವರ ಪ್ರಕ್ರಿಯೆ ನಡೆದಿದೆ. ಕೂಡಲೇ ಈ ಕಾಗೋಡು ತಿಮ್ಮಪ್ಪ ಅವರು ಏನು ಹೇಳಬೇಕಂದ್ರೆ, ನಮ್ಮ ಸರ್ಕಾರದ ಹೊರಗೆ CVC ಏನಿದ್ದಾರೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್, ಅವರು ಬಂದು ಈ ಏನು ಫೈಲ್ಗಳು ಮಿಸ್ ಆಗಿವೆ, ಇದು ಅತಿ ಮಹತ್ವದ ವಿಷಯ ಇದೆ, ಇದನ್ನು ಅವರು ತನಿಖೆ ಮಾಡಬೇಕು. ಅದರ ಜೊತೆಗೆ ನನ್ನ ಅಭಿಪ್ರಾಯದೊಳಗೆ CM ಮತ್ತು ರೆವೆನ್ಯೂ ಮಿನಿಸ್ಟರು ಏನೂ ತಡ ಮಾಡಲಾರ್ದೆ, ಯಾಕಂದರೆ ಈಗಾಗಲೇ ಅವರು 3 ಮಂತ್ ಎಕ್ಸ್ಟೆನ್ಷನ್ ಇದ್ದಾರೆ ಸೆಪ್ಟೆಂಬರ್ 30ರವರೆಗೆ, ಮೊದಲು ಅವ್ರನ್ನ ಸಸ್ಪೆಂಡ್ ಮಾಡಿ ಈ ಒಂದು ಕ್ರಿಮಿನಲ್ ಪ್ರೊಸೀಜರ್ಗೆ ಅನುಕೂಲ ಮಾಡಿಕೊಟ್ಟು 1-2 ದಿವಸಗಳಲ್ಲಿ ಉಳಿದ ಅವಧಿಯನ್ನು ಮೊಟಕುಗೊಳಿಸಿ ಅವರಿಗೆ ಸರ್ಕಾರದ ಒಂದು ಸ್ಥಾನದಿಂದ ಕೆಳಗಿಳಿಸಿ ನ್ಯಾಯದ ಪ್ರಕ್ರಿಯೆಗೆ ಒಳಪಡಿಸುವಂತಹ ಕೆಲಸ ಅವರು ತಕ್ಷಣವಾಗಿ ಮಾಡಬೇಕು. ಮತ್ತು ಇವರು ಕಂದಾಯ ಮಂತ್ರಿಗಳು ಇದನ್ನ ಲಾಜಿಕಲ್ ಕನ್ಕ್ಲೂಷನ್ ಅವರಿಗೆ ಹೋಗುವವರೆಗೆ ಮುಖ್ಯಮಂತ್ರಿಯೊಳಗೆ ನಿಕಟವಾಗಿ ಕೆಲಸ ಮಾಡಿ ಮುಂದೆ ಬರುವಂತಹ ಯಾವುದೇ ಮುಖ್ಯ ಕಾರ್ಯದರ್ಶಿಗಳಿಗೆ ಸ್ಪಷ್ಟವಾದ ಸಂದೇಶ ಹೋಗಬೇಕು. ಯಾಕಂದ್ರೆ ಈಗಾಗಲೇ ಅಡಿಷನಲ್ ಚೀಫ್ ಸೆಕ್ರೆಟರಿಗಳು ಏನಿದ್ದಾರೆ, ಉದಾಹರಣಾರ್ಥವಾಗಿ ಅವರು ಮಹೇಂದ್ರ ಜೈನ್ ಅಂತ, ಇವರು 100 ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ MML ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಮಾಡಿದ್ದಾರೆ. ಇವರು ಒಬ್ಬರೇ ಅಲ್ಲ, ಇನ್ನು 6 ಅಧಿಕಾರಿಗಳು MD ಆಗಿದ್ದವರು, ಅದರೊಳಗಿನ ಕೆಲವು ಮಂದಿ ಈಗಾಗಲೇ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ದಾರೆ. ಇಂಥ ಭ್ರಷ್ಟ ವ್ಯಕ್ತಿಗಳನ್ನು ಬಿಟ್ಟು ಒಬ್ಬರು ಹೈಯೆಸ್ಟ್ ಇಂಟೆಗ್ರಿಟಿ ಒಳ್ಳೆಯ ವ್ಯಕ್ತಿಯನ್ನು ಚೀಫ್ ಸೆಕ್ರೆಟರಿ ಆಗಿ ಮಾಡೋದು ಕೂಡ ಅತಿ ಅವಶ್ಯವಿದೆ. ಇವೆಲ್ಲ ಕೆಲಸಗಳನ್ನು ಕಾಗೋಡು ತಿಮ್ಮಪ್ಪ ಅವರು, ಸಿದ್ದರಾಮಯ್ಯ ಅವರು ಕೂಡಿ ಮಾಡಿ ತಮ್ಮ ಒಂದೇನು ಹೆಸರಿದೆ ಅದನ್ನು, ಸರ್ಕಾರದ ಹೆಸರನ್ನು, ಪಕ್ಷ ಏನು ವಚನ ಕೊಟ್ಟಿದೆ ಕರ್ನಾಟಕದ ಜನತೆಗೆ, ಅದರಿಂದ ವಿಮುಖರಾಗಲಾರದೆ, ಆ ವಿಶ್ವಾಸಘಾತ ಮಾಡಲಾರದೆ ಸರ್ಕಾರದ ಮಾನ ಮರ್ಯಾದೆಯನ್ನು ಉಳಿಸಿಕೊಳ್ಳುವ ಅತಿ ಮಹತ್ವದ ಹೊಣೆಗಾರಿಕೆ ಅವರ ಮೇಲಿದೆ. ತಕ್ಷಣವಾಗಿ ಏನು ವಿಳಂಬ ಮಾಡಲೇ ಈಗಾಗಲೇ ಜಾಧವ್ ಅವರು ಈ ಎವಿಡೆನ್ಸು ನೋಡ್ರಿ, ಅವೆಲ್ಲ ನಕಲಿ ಸೃಷ್ಟಿಗಳಿವೆ, ಇದನ್ನ ಹಿರಿಯಕ್ಕನ ಚಾಳೆ ಮನೆ ಮಂದಿಗೆಲ್ಲ ಅಂತ ಚೀಫ್ ಸೆಕ್ರೆಟರಿನೇ ಮಾಡಿದರೆ ಇನ್ನು ಉಳಿತೇನಲ್ಲಿದ್ದ ಸ್ಯಾಂಕ್ಟಿಟಿ. ನಿಜ ನಿಜ ಹಿರೇಮಠರೇ, ಧನ್ಯವಾದ. ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಜಾಯಿನ್ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ. ಅದೇ ರೀತಿಯಿಂದ ತಾರಾಬಾಯಿಯವರು ಇದಾರೋ ಇಲ್ಲೋ ಅನ್ನೋದು ಕೂಡ ಬಹಿರಂಗವಾಗಿ ಹೊರಗೆ ಬಂದು ಅವರು ಹೇಳಿಕೆ ಕೊಟ್ಟರೆ ಇದು ಯಾಕಂದ್ರೆ ಅರ್ಥ ಇರುತ್ತೆ. ಯಾಕಂದ್ರೆ ಅವ್ರ ಹೆಸರಲ್ಲಿ ಪ್ರಾಪರ್ಟಿ ಇದೆ, ಅವರು ಹೊರಗಡೆ ಬರಬೇಕು, ಲಿನ್ ಅವರು ಅವರನ್ನು ಹೊರಗಡೆ ತಂದು ಅವ್ರ ಕಡೆಯಿಂದ ಹೇಳಿಕೆ ಕೊಡಿಸ್ಬೇಕು. ಎಸ್, ಧನ್ಯವಾದ ತಮಗೆ ಮೂರು ಕೂಡ ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಜಾಯಿನ್ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.